ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇತ್ತೀಚಿನ ದಿನದಲ್ಲಿ ನಮ್ಮ ಚಿಂತನೆ ಹೇಗಿದೆ ಅಂದರೆ, ನಾವು ಬದುಕಿರೋದೇ ತಿನ್ನೋಕೇನೋ ಅನ್ನೋ ರೀತಿ ಇದೆ. ಇನ್ನು ಈ ಚಿಂತನೆ ಸರಿನಾ? ಆಹಾರದ ಬಗ್ಗೆ ಇವತ್ತು ನಮ್ಮ ಗುರುಗಳು ಒಂದು ಮಹತ್ವವಾದ ವಿಚಾರವನ್ನು ತಿಳಿಸ್ತಾರೆ. ಮೊದಲಿಗೆ ಅವರನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿಯವರು. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ನಾನು ಆಗಲೇ ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ. ಹೀಗಾಗಿ ನಾವು ತಿನ್ನುವಂಥ ಆಹಾರದಿಂದಲೇ ನಮ್ಮ ಆರೋಗ್ಯಕ್ಕೆ ಕೆಡುಕ ಹೇಗೆ ಅಂತ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದೊಂದು ರೀತಿ ಆಶ್ಚರ್ಯಕವಾಗಿರತಕ್ಕಂತಹ ಒಂದು ಪ್ರಶ್ನೆ ಆಗತ್ತೆ. ಹಂಗಾರೆ ಊಟ ತಿನ್ನೋದೇ ಬೇಡವಾ? ಹೌದಲ್ಲ? ಹೌದು ಗುರೂಜಿ. ನಾವು ನಾವು ಸೇವನೆ ಮಾಡ್ತಾ ಇರತಕ್ಕಂಥ ಆಹಾರದಿಂದಲೇ ನಮಗೆ ಅನಾರೋಗ್ಯ ಪ್ರಾಪ್ತಿಯಾಗಿದೆ, ಆಗಲಿದೆ, ಆಗುತ್ತಲಿದೆ. ಇವತ್ತೊಂದು ನಿನ್ನೆದು ಪ್ರಶ್ನೆ ಅಲ್ಲ ಇದು. ಹಾಗಾದರೆ ಆಹಾರದಿಂದನೇ ಅನಾರೋಗ್ಯ ಪ್ರಾಪ್ತಿಯಾಗತ್ತೆ ಅಂದರೆ ಮತ್ತು ಏನು ತಿನ್ನೋದು, ಹೇಗೆ ತಿನ್ನೋದು? ಹೌದು, ತಿನ್ನಬೇಕಾ ಬೇಡವಾ? ಈಗ ಇದಕ್ಕೊಂದು ಪ್ರಶ್ನೆಯನ್ನು ಹಾಕಬೇಕಾಗತ್ತೆ ಜನಕ್ಕೆ ಅರ್ಥ ಆಗಬೇಕಾದ್ರೆ. ನಾವು ತಗೊಳ್ತಕ್ಕಂಥ ಸೇವನೆ ಮಾಡ್ತಕ್ಕಂಥ ಆಹಾರನೇ ನಮಗೆ ತಪ್ಪಾದರೆ ಮತ್ತು ತಿನ್ನೋದೇನು ಅಂತಕ್ಕಂಥ ಪ್ರಶ್ನೆಗೆ ಒಂದು ಸರಳವಾದ ಒಂದು ಟಿಪ್ಸ್ ಕೊಡಬೇಕಾಗತ್ತೆ. ಏನದು ಅಂದರೆ, ನಾವು ತಿನ್ನುತ್ತಿರುವ ಸೇವನೆ ಮಾಡುತ್ತಿರುವ ಆಹಾರ ನಮ್ಮ ಕರಳಲ್ಲಿರ್ತಕ್ಕಂತಹ ಕ್ರಿಮಿಗಳಿಗೆ ಆಹಾರ ಸಿಗ್ತಾ ಇದೆಯೇ ಹೊರತು ನಮ್ಮ ದೇಹಕ್ಕೆ ಬೇಕಾಗಿರುವ ಆಹಾರ ಆಗಿಲ್ಲ. ಹೌದು, ಒಪ್ಕೋಬೋದಾ? ಹೌದು ಗುರುಜಿ. ನಮ್ಮ ದೇಹದಲ್ಲಿ ಸಂಗ್ರಹವಾಗುತ್ತಿರುವ ಕ್ರಿಮಿಗಳಿಗೆ ನಾವು ತಿನ್ನುತ್ತಿರುವ ಆಹಾರ ಹೋಗ್ತಾ ಇದೆ. ಹೇಗೆ ಹೇಳ್ತೀರಾ ನೀವು ಹೋಗ್ತಾ ಇದೆ ಅಂತ? ನಾವು ಒಪ್ಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಹೌದಲ್ಲ? ನೇರವಾಗಿ ಹೇಳಬೇಕು. ಹೇಗೆ ಹೋಗುತ್ತೆ? ಹಾಗಾದರೆ ನಾವು ಹಂಗಾರೆ ತಿಂದು ನಮಗೆ ಶಕ್ತಿ ಸಿಗ್ತಾ ಇಲ್ವಾ, ಎಲ್ಲ ಅಲ್ಲಿಗೆ ಹೋಗ್ತಾ ಇದೆಯಾ? ಅದಕ್ಕೆ ಉದಾಹರಣೆ ತುಂಬ ಸರಳ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಬೇಜಾರು ಅಂತಕ್ಕಂಥದ್ದು ಯಾರಿಗೆಲ್ಲಮ್ಮ? ಎಲ್ಲರಿಗೂ ಇರುತ್ತೆ ಗುರುಜಿ. ಈ ಬೇಜಾರು ಅಂತ ಚಿಕ್ಕ ಹುಡುಗನಿಂದ ಮುದುಕರವರೆಗೂ ಬೇಜಾರು ಅಂತ ಹೇಳ್ತಕ್ಕಂಥ ಒಂದು ಉತ್ತರನೇ, ನಾವು ಸೇವನೆ ಮಾಡುತ್ತಿರುವ ಊಟ ನಮ್ಮ ದೇಹಕ್ಕಾಗಿ ಅಲ್ಲ. ಅದೇ ಈ ಬೇಜಾರಿಗೆ ಕಾರಣನಾ ಅಂತ? ಟೋಟಲಿ 100ಗೆ 1000 ಪಟ್ಟು ನಮಗೆ ಬೇಜಾರು ಯಾರಿಗೆ ಬರಲ್ಲ? ಚಿಕ್ಕ ಹುಡುಗನ ಮಾತಾಡ್ಸೋರು ಬೇಜಾರೇ. ಹೌದು, ಹೌದಾ? ವಯಸ್ಸಾದ ಮುದುಕರಿಗೆ ಮಾತಾಡ್ಸೋಕ್ಕಾಗಲ್ಲ. ಅಯ್ಯೋ ಹೋಗು, ಏನಕ್ಕೆ ಬೇಕು ಜೀವನ? ಈ ಬೇಜಾರು ಅನ್ನೋದು ಇವತ್ತೊಂದು ನೆನ್ನೆದಲ್ಲ, ತಲತಲಾಂತರದಿಂದನೂ ಬಂದಿದೆ. ಹಾಗಾದರೆ ಯಾಕೆ ಈ ಬೇಜಾರು ಹೋಗಲಿಕ್ಕೆ ಎಂತೆಂಥ ಕಾಯಿಲೆಗೆ ಮೆಡಿಷನ್ ಇದೆಯಪ್ಪ, ಅದ್ಭುತ. ಈ ಬೇಜಾರಿಗೆ ಎಲ್ಲಿದೆಯಪ್ಪ ಅಂತ ನಾನು ಕೇಳ್ತೀನಿ. ಹೌದಲ್ಲಮ್ಮ? ಹೌದು. ಹೊಸ ಕಾಯಿಲೆಗಳಿಗೆ ಕೊಡ್ತಾ ಇರ್ಬೋದೇನೋ. ಹಳೆ ಕಾಯಿಲೆ ಇದು ಮನುಷ್ಯನಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಸ್ವಲ್ಪ ಒಂದಷ್ಟು ಪರ್ಸೆಂಟೇಜ್ ಬಿಟ್ಬಿಡೋಣ. ಇನ್ನು 99 ಭಾಗ ಬೇಜಾರು ಅಂತಕ್ಕಂತಹ ವಿಚಾರ. ಯಾಕಿದಕ್ಕೆ ಔಷಧಿ ಬೇಕಾ, ಔಷಧಿ ಬೇಡವಾ, ಅಥವಾ ಔಷಧಿ ಮನುಷ್ಯನಲ್ಲೇ ಅವರೇ ಉತ್ಪತ್ತಿ ಮಾಡ್ಕೋಬೇಕಾ, ಅಥವಾ ಔಷಧಿ ತಗೋಬೇಕಾ? ಈ ಪ್ರಶ್ನೆಗೆ ಉತ್ತರ ಹಾಗೇ ಇದೆ. ಪ್ರಶ್ನೆ ಹಾಗೆ ಉಳಿದಿದೆ. ಒಪ್ಕೋಬೋದಾ? ಹೌದು ಗುರುಜಿ. ಈ ಪ್ರಶ್ನೆಗೆ ಉತ್ತರ ಇವತ್ತು ತಿಳ್ಕೊಂಡಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಕೇಳಿಸ್ಕೊಳ್ಳೋಕೆ ಒಂದು ಸ್ವಲ್ಪ ಬೇಜಾರಾಗ್ಬೋದು. ಯಾಕೆ ಅಂದರೆ, ಏನಪ್ಪ ಇದು ನಮ್ಗೆ ಕಾಣಿಸಲ್ಲ. ನಾನು ಹೋದ ವಾರದಲ್ಲಿ ಒಂದು ಚಿತ್ರ ತೋರಿಸಿದೆ. ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಎಲ್ಲವನ್ನೂ ಕೂಡ ಕ್ರಿಮಿಗಳಿಂದಲೇ ನಮ್ಮ ದೇಹ ತುಂಬಿದೆ. ಹೌದಾ? ಹೌದು, ಅದು ಗೊತ್ತಿರೋ ವಿಷಯ. ಆದರೆ ಅದು ಯಾವ್ಯಾವ ದೇಹದ ಎಲ್ಲ ಭಾಗಗಳಲ್ಲೂ ಕೂಡ ಅದರ ಕೆಲಸ ಅದು ಮಾಡುತ್ತೆ. ನಾವು ಈಗ ಅದನ್ನು ಸಾಕೋಕ್ಕೋಸ್ಕರ ನಾವು ತಿನ್ನಬೇಕಾ? ಅಲ್ವಲ್ಲ, ಬೇಡವಲ್ಲ, ಬೇಕದಕ್ಕೂ. ಆದರೆ ನಾವು ಚೆನ್ನಾಗಿದ್ದೀವ? ಈ ಒಂದು ಪ್ರಶ್ನೆಗೆ ಇವತ್ತು ವಿಚಾರವನ್ನು ತಿಳ್ಕೋಬೇಕಾಗತ್ತೆ. ಇದಕ್ಕೆ ಒಂದು ವಿಷಯ ಏನಪ್ಪ ಅಂದರೆ, ನಮಗೆ ಒಂದು ಆತ್ಮ ಅಂತ ಇದೆ. ಹೌದಲ್ಲಮ್ಮ? ಪಕ್ಕತಾನೆ. ಕೆಲವ್ರಿಗೆ ಇಲ್ಲಿ ಪ್ರಶ್ನೆ ಆಗತ್ತೆ, ಏನು ನಮ್ಮ ಒಳಗಡೆ ಆತ್ಮ ಅನ್ನೋದು ದೇವರು ಅಂತ ಒಪ್ಕೊಂಡಿದ್ದೀವಿ, ನಮ್ಮನ್ನ ಒಳಗಡೆ ಇರೋದು ದೇವ್ರು ಸರಿ ಮಾಡ್ಬೋದಲ್ಲ? ಹೌದು ಅಲ್ವಾ? ನಮಗೆ ಬುದ್ಧಿ ಹೇಳ್ಬೋದಲ್ಲ? ಯಾಕೆ ಅಂದರೆ, ನಾವು ಈ ಬೇಜಾರಿಂದ ಅದನ್ನು ಕೂಡ ಹಾಕ್ಬಿಟ್ಟಿದ್ದೀವಿ. ಯಾವುದನ್ನ? ಆತ್ಮ ಅಂತಕ್ಕಂಥದ್ದನ್ನು ಕೂಡ ಹಾಕ್ಬಿಟ್ಟಿದ್ದೀವಿ ನಾವು. ಇದು ಈ ಚಿತ್ರದಲ್ಲಿ ನೋಡಬಹುದು.
ಎಷ್ಟು ಬ್ಯಾಕ್ಟೀರಿಯಾಸ್ ನಮ್ಮ ದೇಹದಲ್ಲಿ ಎಲ್ಲ ಭಾಗದಲ್ಲಿ ಎಷ್ಟರ ಮಟ್ಟಕ್ಕೆ ಇದಾಗ್ತಾ ಇದೆ ಅಂತಕ್ಕಂತಹ ಒಂದು ಸತ್ಯವನ್ನು ತಿಳ್ಕೊಂಡಾಗ ಅರ್ಥ ಆಗತ್ತೆ. ಗೊತ್ತಿಲ್ಲ ಅಂತಿಲ್ಲ, ಆದರೆ ಒಂದೊಂದು ಸಲ ಒಂದು ಜ್ಞಾಪಕ ಬರಲಿ ಅಂತಕ್ಕಂಥ ಒಂದು ಲೆಕ್ಕಾಚಾರ. ಆದರೆ ನಾವು ಈ ಸತ್ಯ ಎಷ್ಟು ಮಟ್ಟ ತಿಳ್ಕೊಂಡಿದ್ದೀವಿ, ಕಾಲಾಂತರದಿಂದ ಹೀಗೆ ಬದುಕ್ತಾ ಇದ್ದೀವಲ್ಲ ಅಂತಕ್ಕಂಥ ಲೆಕ್ಕಾಚಾರ. ಅದಕ್ಕೆ ಈಗ ಉತ್ತರ ಹೇಳ್ತಾ ಹೋಗೋಣ. ಈ ಆತ್ಮ ಅಂತಕ್ಕಂಥದ್ದು ನಮ್ಮ ದೇಹಕ್ಕೆ, ನಮ್ಮ ದೇಹದ ಇರ್ತಕ್ಕಂಥ ಆತ್ಮ, ಈ ದೇಹ ಅದಕ್ಕೊಂದು ಮನೆ. ಆತ್ಮಕ್ಕೆ ನಮ್ಮ ದೇಹ ಒಂದು ಮನೆ, ಒಪ್ಕೋಬೋದಲ್ಲ? ಹೀಗೆ ನಾವು ವಾಸ ಮಾಡುವ ಮನೆಗೆ ಒಂದು ಆತ್ಮ ಇದೆ ಅಂದ್ಕೊಂಡಿದ್ದೀವಿ. ಆತ್ಮ ಇರಬೇಕಾ ಗೊತ್ತಿಲ್ಲ. ನಾವು ವಾಸ ಮಾಡುವ ಮನೆಗೆ ಆತ್ಮ ಅನ್ನೋದೊಂದು ಬೇಕು. ವಾಸ ಮಾಡುವ ಮನೆಗೆ ಆತ್ಮ ಯಾವುದು ಅಂದರೆ ಇದಕ್ಕೆ ಬೇಸ್ಮಟ್ಟ ಅಂತಾರೆ, ಪಾಯ ಅಂತಾರೆ, ಫೌಂಡೇಶನ್ ಅಂತಾರೆ. ಹೌದಾ? ಇದು ವಾಸದ ಮನೆಗೆ ಆತ್ಮ ಅಂತ ನಮಗೆ ಗೊತ್ತಿದೆಯಾ? ಮನೆ ಕಟ್ಟೋರಿಗೆ ಇದು ಅರಿವಿದೆಯಾ ಅಂತ ಈ ಮೂಲಕ ಕೇಳ್ತೀನಿ ನಾನು. ನಮ್ಮ ವಾಸದ ಮನೆಗೊಂದು ಆತ್ಮ ಅನ್ನೋದು ಇದೆಯಾ? ತಿಳ್ಕೊಂಡಿದ್ದೀವಾ? ಆಗಿದೆಯಾ? ಅದು ಕೂಡ ಬಂಧನದಲ್ಲೇ ಇಟ್ಟಿದ್ದೀವಿ ನಾವು. ನಾವು ಕಟ್ಟುತ್ತಿರುವ ಮನೆಯನ್ನು, ಆತ್ಮ ಅಂತಕ್ಕಂತಹ ಒಂದು ಫೌಂಡೇಶನ್ನ ಗುರುತಿಸದೆ, ಗಮನಿಸದೆ, ಪ್ರೀತಿಸದೆ ಅದನ್ನೂ ಕೂಡ ಬಂಧನದಲ್ಲಿಟ್ಟಿದ್ದೀವಿ. ನಮ್ಮ ದೇಹದಲ್ಲಿರ್ತಕ್ಕಂತಹ ಆತ್ಮನೂ ಕೂಡ ಬಂಧನದಲ್ಲಿಟ್ಟಿದ್ದೀವಿ. ಇನ್ನು ಬೇಜಾರು ಅಂತ ಬರದೆ ಏನಾಗತ್ತೆ? ಏನಪ್ಪ? ಹೌದು ಗುರೂಜಿ. ಏನೋ ಹೊರಗಡೆ ಸಿನಿಮಾಕ್ಕೆ ಹೋಗಿ ಬರ್ತೀವಿ, ಖುಷಿಯಾಗಿ ಹೋಗಿ ಬರ್ತೀವಿ, ಮನೆಗೆ ಹೋಗಿ ಒಂಚೂರು ಊಟ ಮಾಡೋಣ ಅಂತ ಹೋಗ್ತೀವಿ. ಮನೆಗೆ ಹೋದರೆ ಬೇಜಾರಾಗತ್ತೆ. ಎಲ್ಲೋ ಊಟ ಮಾಡೋದು ಹಾಗಾದರೆ ಮಲಕ್ಕೊಳ್ಳೋಣ, ನಿದ್ದೆ ಬರಲ್ಲ. ಹಾಗಿರಬೇಕಾದ್ರೆ ಆ ಪಾಯವನ್ನು, ಫೌಂಡೇಶನನ್ನು ನಾವು ಆತ್ಮ ಅಂತ ತಿಳ್ಕೊಳ್ಳದೆ ಇರೋದು, ಇದು ನಮಗೆ ಕಾಡಿಸ್ತಾ ಇರ್ತಕ್ಕಂಥ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಈಗ ಇನ್ನು ಮುಂದೆ ಮನೆ ಕಟ್ಟೋರೇನಾದರೂ ಇದ್ದರೆ ಈ ಆತ್ಮವನ್ನು ಸರಿಯಾದ ರೀತಿಯಲ್ಲಿ ರೂಪಿಸ್ಕೋತೀವಿ ನಾವು. ನಮ್ಮ ಮನೆಯಲ್ಲಿ ವಾಸ ಮಾಡೋರಿಗೆ ಯಾರಿಗೂ ಬೇಜಾರು ಬರಬಾರದು ಅಂತಕ್ಕಂಥ ಆಸಕ್ತಿ ಉಳ್ಳವರಿಗೆ ತಿಳ್ಕೊಳ್ತಕ್ಕಂತಹ ಒಂದು ವಿಚಾರ. ಹಾಗಂತ ಮನೆ ಕಟ್ಟೋರ್ಗೆ ಬೇಡವಾ? ತಿಳ್ಕೊಳ್ಳಿ. ಇನ್ನು ಮುಂದೆ ಕಟ್ಟುವಂಥ ಸಂದರ್ಭದಲ್ಲಾರು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ. ನಮ್ಮ ವಾಸದ ಮನೆಗೆ ಆತ್ಮ ಇದೆಯಾ ಅಂತಕ್ಕಂಥದ್ದನ್ನು ಹೇಗೆ ಒಪ್ಕೊಳ್ಳೋದು ಅಂತಕ್ಕಂಥದ್ದಕ್ಕೆ ನಾವು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋಕ್ಕೆ ಹೋಗ್ತೀವಿ, ನವಗ್ರಹಗಳ ಪ್ರದಕ್ಷಿಣೆ ಮಾಡೋಕ್ಕೆ ಹೋಗ್ತೀವಿ. ಮನೆಯಲ್ಲಿ ಏನಾದ್ರು ವ್ಯತ್ಯಾಸ ಆದಾಗ ನವಗ್ರಹಗಳ ಪೂಜೆಯನ್ನು ಮಾಡಿಸ್ತೀವಿ. ಯಾವುದಕ್ಕೆ? ಮನೆಗೆ ಒಳ್ಳೆಯದಾಗಲಿ ಅಂತ. ಹಾಗಿದ್ದ ಮೇಲೆ ನಾವು ಪೂಜೆ ಮಾಡಿಸಿದ ತಕ್ಷಣ ಮನೇಲಿರ್ತಕ್ಕಂಥದ್ದೆಲ್ಲ ಒಳ್ಳೇದಾಗತ್ತಾ? ಆಗಿದೆಯಾ? ಇಲ್ವಲ್ಲ, ಆಗೋದೇ ಇಲ್ಲ. ಯಾಕೆ ಅಂದರೆ ಅದು ನಮ್ಮದೊಂದು ಭ್ರಮೆ, ಮಾಡಿದ್ರೆ ಆಗಬಹುದು ಅಂತ ಅಲ್ವಾ? ಹಾಗಿರ್ಬೇಕಾದ್ರೆ ನಮ್ಮ ವಾಸದ ಮನೆಯಲ್ಲಿ ಸ್ವಲ್ಪ ಗಮನಿಸ್ಕೊಂಡ್ರೆ ಆತ್ಮ ಅನ್ನೋದು ಇದೆ ಅಂತಕ್ಕಂಥ ಒಂದು ಚಿತ್ರದ ಮುಖೇಣವಾಗಿ ನೋಡ್ಕೊಂಡು ಬಂದ್ಬೋಣ 1-2 ಸೆಕೆಂಡಲ್ಲಿ. ಆ ಗ್ರಹಗಳನ್ನು ನಮ್ಮ ಮನೆಯಲ್ಲಿ ಎಷ್ಟರ ಮಟ್ಟಿಗೆ ನಾವು ಇಟ್ಕೊಂಡಿದ್ದೀವಿ ಅಂತ ದಯವಿಟ್ಟು ಸ್ವಲ್ಪ ಇದನ್ನು ಗಮನಿಸ್ಕೋಬೋದು. ಮಧ್ಯದಲ್ಲಿರ್ತಕ್ಕಂಥದ್ದನ್ನು ಓದ್ಕೊಳ್ಳಿ. ಚೌಕಾರದ ನಿವೇಶನ. ಚೌಕಾರದ ನಿವೇಶನ ಅಂದರೆ ಚೌಕಾಕಾರದ ನಿವೇಶನ. ಈಗ ನೋಡಿ, ಎಲ್ಲ ಗ್ರಹಗಳು 9 ಗ್ರಹಗಳು ಒಂದೊಂದು ದಿಕ್ಕಿನಲ್ಲಿ ಕಾಣಿಸ್ತಾ ಇದೆ ಎಲ್ಲರಿಗೂ. ಈಗ ನಮ್ಮ ಮನೆಯಲ್ಲಿರುವಂತಹ ಗ್ರಹಗಳಿಗೆ ನಾವು ಪೂಜೆ ಮಾಡುವಂಥ ಲೆಕ್ಕಾಚಾರಕ್ಕಿನ್ನ ಆ ಗ್ರಹಗಳನ್ನು ಆ ಮನೆಯಲ್ಲಿ ಇಟ್ಕೊಂಡಿದ್ದೀವಾ ಅನ್ನೋದು ಫಸ್ಟ್ ತಿಳ್ಕೋಬೇಕು. ಅಂದರೆ ಈ ಇರ್ತಕ್ಕಂಥ ಚೌಕಗಳು ಒಂದೊಂದು ಮೂಲೆಗೆ 9 ಗ್ರಹಗಳ ಮನೆಗಳಿದೆ. ಈಗ 4 ಮೂಲೆಯಲ್ಲೂ ಕೂಡ 36, 6, 3, 9 ನವಗ್ರಹಗಳೇ ಆಯಿತು. ಈ ರೀತಿಯಾಗಿರ್ತಕ್ಕಂಥ ದಿಕ್ಕು ಉಪದಿಕ್ಕುಗಳು ಕೂಡ ಕಾಣಿಸ್ತಾ ಇದ್ದೀವಿ. ಇದನ್ನು ಅನುಸರಿಸಿದಾಗ ಮನೆಗೊಂದು ಆತ್ಮ ಸಿಕ್ಕತ್ತೆ, ಬೇಜಾರು ಮನೆಯಿಂದ ಹೊರಗೆ ಹೋಗುತ್ತೆ. ಇದನ್ನು ನಿರ್ಮಾಣ ಮಾಡ್ಕೊಂಡು ಅರ್ಥ ಮಾಡ್ಕೊಂಡಿದ್ರೆ. ಆದರೆ ಇದನ್ನು ಮಾತ್ರ ರೂಪಿಸ್ಕೊಂಡ್ರೆ ಸಾಕಾ? ಇದು ಮುಂದುವರೆದ ಭಾಗ ಹೇಳೋಣ. ಈಗ ಈ ಚಿತ್ರ ನೋಡಿದ್ಮೇಲೆ ಅರ್ಥ ಆಗಿರಬೇಕು ಅನ್ಕೋತೀನಿ. ಯಾಕೆ ಅಂತಂದರೆ ನಾವು ಮನೆ ಕಟ್ಟಿದ್ದೀವಿ ಚೌಕಾರದ ಅಂತ ಅನ್ಕೋಬಹುದೇನೋ. ಆ ಚೌಕಾರದ ಮನೆಯಲ್ಲಿ ಗ್ರಹಗಳನ್ನು ಗುರುತಿಸುವುದು ನೋಡಿ. ಗುರುಗ್ರಹ ಅಂತಕ್ಕಂಥದ್ದು 4 ಮೂಲೆಯಲ್ಲಿ ಒಂದೇ ಆ್ಯಂಗಲ್ ಇದೆ, ಕಾಣಿಸ್ತಾ ಇದೆಯಮ್ಮ? 4 ಮೂಲೆಯಲ್ಲಿ ಗುರುಗ್ರಹ ಅನ್ನೋದು ಒಂದೇ ಆ್ಯಂಗಲಲ್ಲಿದೆ. ಇದನ್ನು ಗುರುತಿಸಿ ಮನೆ ಕಟ್ಟಕ್ಕಾಗಿದೆಯಾ ಅನ್ನೋದು ಸ್ವಲ್ಪ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಗುರು ಯಾರಿಗೂ ಬೇಡ, ಶಾಸ್ತ್ರ ಕೇಳ್ತೀವಿ ಗುರುಬಲ ಯಾವಾಗ ಬರ್ತದೆ ಅಂತ. ಮನೆಯಲ್ಲೇ ಗುರು ಇರಲ್ಲ, ಅಲ್ಲೋಗಿ ಶಾಸ್ತ್ರ ಕೇಳ್ತೀವಿ ಗುರುಬಲ ಯಾವಾಗ ಬರ್ತದೆ ಅಂತ. ಮನೆಯಲ್ಲಿ ಗುರುಬಲ ಇದೆ ಅಂತ ಹೇಳೋರಿಗೆ ಗೊತ್ತಿಲ್ಲ. ಯಾರಿಗೆ? ಶಾಸ್ತ್ರ ಹೇಳೋರಿಗೆ ಮನೆಯಲ್ಲಿ ಗುರುಬಲ ಇದೆ ಅಂತ ಗೊತ್ತಿಲ್ಲ. ಪಂಚಾಂಗ ನೋಡಿ ಬರುತ್ತೆ, ಸೆಪ್ಟೆಂಬರ್ 28ಕ್ಕೆ ಬಂದು ಇನ್ನೇನು ಹತ್ತತ್ರ ಇದೆ ಕೆಂಗೇರಿ ಹತ್ರ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಅಲ್ಲ, ನಾನು ಕೆಂಗೇರಿ ಅಂತ ಸೇರಿಸಿದ್ದು, ಅವ್ರು ಹೇಳಲ್ಲ. ಯಾಕೆ ಹೇಳ್ತೀನಿ ಅಂದರೆ ನಾವು ಇಷ್ಟು ವ್ಯಂಗ್ಯವಾಗಿ ತಿಳ್ಕೊಬೇಕಾಗತ್ತೆ. ಯಾಕೆಂದರೆ ಅದಕ್ಕೊಂದು ಸತ್ಯವಾದ ಅರ್ಥವಾದ ನ್ಯಾಯ ಕಲ್ಪಿಸ್ಕೊಡೋಕ್ಕಾಗಿಲ್ಲ ನಮ್ಮ ಕೈಲಿ. ಅದನ್ನು ಬಿಟ್ಟು ಉಪಕಥೆಗಳನ್ನ ಹೇಳಿ ಜನಗಳನ್ನು
ಒಂದು ರೀತಿಯಾಗಿ ಸೈಡ್ ಮಾಡಿ ನಾವು ಅನುಭವಿಸ್ತಾ ಇದ್ದೀವಿ, ಅವರು ಅನುಭವಿಸೋಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಈ ಒಂದು ಚಚ್ಚೌಕಾರದ ನಿವೇಶನಕ್ಕೆ ಮುಂದುವರೆದ ಭಾಗ ಏನು ಮಾಡಬೇಕಿತ್ತು ಅಂತಕ್ಕಂಥ ವಿಚಾರವನ್ನು ಹೇಳೋಣ. ಏನು ಚಚ್ಚೌಕಾರದಲ್ಲಿ ಇರ್ತಕ್ಕಂಥ ಗ್ರಹಗಳನ್ನು ಗುರುತಿಸಿ ಆಯಿತು. ಈಗ ನಮಗೆ ತುಂಬ ವಿಶೇಷವಾಗಿರ್ತಕ್ಕಂತಹ ಪಾಯ ಅಂತಕ್ಕಂಥದ್ದು, ಫೌಂಡೇಶನ್ ಅಂತ ಏನು ಹೇಳ್ತೀವಿ, ಈ ಫೌಂಡೇಶನ್ನಲ್ಲಿ ಮಹಾಲಕ್ಷ್ಮಿ ಕಳಶ ಯಾವುದರಲ್ಲಿದೆ ಅಂದರೆ ಫೌಂಡೇಶನಲ್ಲಿ ಇರುತ್ತೆ. ನಾವು ದೇವ್ರ ಮನೇಲಿ ಕೂರಿಸಿ ಮಹಾಲಕ್ಷ್ಮಿ ಕಳಶ ಅಂತ ಪೂಜೆ ಮಾಡ್ತೀವಿ. ಹೌದು. ಇಲ್ಲಿ ನಾವು ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ ಅಂದರೆ, ಕಳಶ ಪೂಜೆ ಮಾಡಿ ತಪ್ಪಲ್ಲ. ಒಂದು ದ್ವಾರಲಕ್ಷ್ಮಿ ಅಂದರೆ ಮನೆಯ ವಾಸ್ಕಾಲು ಹೊಸಲು ಅಂತ ಏನು ಹೇಳ್ತೀವಿ, ಅಲ್ಲಿ ದ್ವಾರಲಕ್ಷ್ಮಿ, ಅಲ್ಲಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ನಾವು ಇಲ್ಲ, ಯಾವತ್ತೋ ಒಂದಿನ ಅರ್ಶಿನ ಕುಂಕುಮ ಹಚ್ತೀವಿ ಅಷ್ಟೇ. ಆಮೇಲೆ ನಾವು ಮನೆಯೊಳಗಡೆ ಲಕ್ಷ್ಮಿ ಕೂರಿಸೋದು, ಹೊಸಲನ್ನ ಗಮನಿಸಬೇಕು ಅನ್ನೋದು ಪ್ರಜ್ಞೆ ಕೆಲವ್ರಿಗಿದೆ, ಇಲ್ಲ ಅಂತಿಲ್ಲ. ಆದರೆ ಈ ದ್ವಾರಲಕ್ಷ್ಮಿಯನ್ನು ಕೂಡ ನಾವೊಂದು ಸಲ ಅದಕ್ಕೆ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದು ಕಮ್ಮಿ. ಯಾಕೆ ಅಂದರೆ ಆ ಹೊಸಲಲ್ಲಿ ಎಷ್ಟು ಪ್ರಮಾಣದ ಎತ್ತರ ಅಗಲ ಇರಬೇಕು ಅನ್ನೋದು ಗುರುತಿಸದೇ ಇರತಕ್ಕಂಥದ್ದು ದ್ವಾರಲಕ್ಷ್ಮಿಯನ್ನು ನಾವು ಮನೆ ಬಾಗಿಲಲ್ಲಿ ಕೂರಿಸ್ಕೊಂಡಿಲ್ಲ. ಹೌದು ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ ಬೆಂಗಳೂರಿಂದ, ಲಲಿತಾ ಅಂತ, ಮಾತಾಡ್ಸ್ಬಿಡೋಣ. ನಮಸ್ತೆ ಮಾ. ನಮಸ್ತೆ. ಲಲಿತಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು. ಅವ್ರ ನಕ್ಷತ್ರ ಹೇಳಿ ಮಾ. ಪುನರ್ವಸು ನಕ್ಷತ್ರ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರೂಜಿ. ನಾರಾಯಣ, ಹೇಳಿಮ್ಮ, ಏನು ಮಾಡ್ತಿದ್ದಾರೆ ಯಜಮಾನರು? ಯಜಮಾನ್ರು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ ಗುರೂಜಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದ್ವೆ ಆಗಿ 27 ವರ್ಷ ಆಯ್ತು ಗುರೂಜಿ. ಹೇಗೆ ಅನಿಸಿದೆ? ತುಂಬ ಖುಷಿಯಾಗಿದ್ದೀನಿ ಅಂತನ, ಏನೋ ಇದ್ದೀನಿ ಅಂತೀರ, ಹೇಗೆ? ಮದ್ವೆ ಆದಾಗ್ಲಿಂದ ಸಮಸ್ಯೆನಲ್ಲೇ ಇದ್ದೀನಿ ಗುರೂಜಿ. ಯಾಕೆ ಅದರಿಂದ ಹೊರಗೆ ಬರೋಕೆ ಆಗಲಿಲ್ವಾ? ಮನಸ್ಸಿಲ್ವಾ? ಸಮಯ ಇಲ್ವಾ? ನಂಬಿಕೆ ಇಲ್ವಾ? ತರ ಅಲ್ಲ, ಸಮಸ್ಯೆಯಿಂದ ಹೊರಗೆ ಬರಬೇಕಾ ಹಾಗೆ ಅನುಭವಿಸ್ಬೇಕಾ ಅಂತ ಕೇಳ್ತೀನಿ. ಬರ್ಬೇಕು ಗುರೂಜಿ. ಯಾಕೆ ಇಷ್ಟು ವರ್ಷ ಕಳೆದಿದ್ದೀರಲ್ಲ? ಲೆಕ್ಕ ಇಲ್ಲ. ಓಕೆ, ಏನು ಓದಿದ್ದೀರಾ ತಾವು? ಸರ್ ಗುರೂಜಿ, ನಾನು ಓಕೆ, ನೀವು ಹುಟ್ಟಿದ ವಾರ ಯಾವುದು? PUC ಓದಿದ್ದೇನೆ. ಓಕೆ, ಈಗ ನೀವು ಹುಟ್ಟಿದ ವಾರ ಕೇಳಿದ್ರೆ PUC ಓದಿದ್ದೀನಿ ಅಂದರೆ ವಾರ ಯಾವುದು ಹುಟ್ಟಿದ್ದು? ನಮ್ಮ ಮನೆ ಸೋಮವಾರ ಗುರೂಜಿ, ಸೋಮವಾರ. ನಿಮ್ಮ ಯಜಮಾನ್ರು ಹುಟ್ಟಿದ್ದು? ಅವ್ರು ಹುಟ್ಟಿರೋದೇ ಸೋಮವಾರ ಗುರೂಜಿ. ನಾನು ಹುಟ್ಟಿರೋದು ಶುಕ್ರವಾರ ಗುರೂಜಿ. ಇದಕ್ಕೆ ಚೇಂಜ್ ಆಗೋಯ್ತು ಗುರೂಜಿ, ನಾನು ಮನೆಯವ್ರದ್ದು ನಾನು ನಕ್ಷತ್ರ ಹೇಳಿದ್ದು, ನಮ್ಮ ಮನೆಯವ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು. ಅಲ್ಲಲ್ಲ, ನಾನು ನಿಮ್ಮಿಂದಾನೇ ನಿಮ್ಮ ಮನೆಯವ್ರದ್ದು ಬರೋದು. ನೀವು ವಿಚಾರ ತಿಳ್ಕೊಳ್ಳೋದೆ ನಿಮ್ಮ ಮನೆಯವ್ರದ್ದು ಬರಲ್ಲ. ಗುರೂಜಿ, ಮಾಂಗಲ್ಯ ಕಟ್ಟಿದ್ದು ನಿಮ್ಮ ಯಜಮಾನರು ನಿಮಗೆ ತಾನೆ? ಮದುವೆಯಲ್ಲಿ ಮಾಂಗಲ್ಯ ಕಟ್ಟಿದ್ದು ನಿಮಗೆ ತಾನೆ? ಹೌದು ಗುರೂಜಿ. ಮಾಂಗಲ್ಯ ಯಾರು ಕಟ್ತಾರೆ ಆ ಹೆಣ್ಣಿಂದ ಕೂಡ ಗಂಡನಲ್ಲಿರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗೋಕ್ಕೆ ಮಾಂಗಲ್ಯ ಕಟ್ಟೋದು. ಹೌದು ಗುರುಗಳೇ. ಅದಕ್ಕೆ ಇದೇ ನಂದು, ನಮ್ಮ ಯಜಮಾನರು ಕೇಳಿದ್ರೆ ನನ್ನ ಕೇಳ್ತಾ ಇದ್ದಿಲ್ಲ ಅಂತ ಅನ್ಕೊಂಡ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲ ಗುರುಗಳೇ, ನಾನು ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕು ಅಂತ ಫಸ್ಟೇ ಹೇಳಿದ್ದೆ ಅಂತ ನಾನು ಹಂಗೆ ಮುಂದುವರಿದೆ. ನಿಮ್ಮ ನಕ್ಷತ್ರ ಏನು? ಪುಷ್ಯ ನಕ್ಷತ್ರ ಗುರುಗಳೇ. ನೀವು ಮಾಂಗಲ್ಯ ಸರ ಯಾವಾಗ ಬದಲಾವಣೆ ಮಾಡಿದ್ರಿ? ಗುರುಗಳೇ, ಇದು 3 ಸಲ ಬದಲಾವಣೆ ಆಗಿದೆ ಗುರುಗಳೇ. ಇದು ನಿಮ್ಗೆ ಏನು ಖುಷಿ ಅನ್ನಿಸ್ತಾ ಇದೆಯಾ? ಇದೇನಕ್ಕೆ ಹಿಂಗಾಗ್ತಾ ಇದೆ ಪ್ರಶ್ನೆ ಬರಲಿಲ್ವಾ? ಅದೇ ಗುರುಗಳೇ ಕೇಳಿ. ನೀವು ಇನ್ನೊಂದ್ಸಲ ಮದುವೆ ಮಾಡೋದು ಕಲ್ತ್ಕೊಂಡ್ರೆ, ಕೇಳಿಸ್ಕೊಳ್ಳಿ, ನೀವು ಇನ್ನೊಂದ್ಸಲ ಮದುವೆ ಮಾಡೋದನ್ನ ಕಲ್ತ್ಕೊಂಡ್ರೆ ನಿಮ್ಮ ಯಜಮಾನರು ಆರೋಗ್ಯನೂ ಸುಧಾರಿಸುತ್ತೆ, ನಿಮಗೂ ಖುಷಿ ಬರುತ್ತೆ. ನೀವು ಯಾವಾಗ ಮದುವೆ ಮಾಡ್ಕೊತೀರಾ ಹೇಳಿ? ರೆಡಿ ಇದ್ದೀರಾ? ಗುರುಗಳೇ. ನಿಮ್ಮ ಯಜಮಾನ್ ರೆಡಿ ಇದ್ದಾರಾ? ಗುರುಗಳೇ ರೆಡಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, 3 ಸಲ ಸಾಮಾನ್ಯವಾಗಿ ಮಾಂಗಲ್ಯ ಅಂತಕ್ಕಂಥದ್ದು ಗಂಡನ ಆಯಸ್ಸು, ಆರೋಗ್ಯ, ಅಭಿವೃದ್ಧಿಯನ್ನು ಹೆಣ್ಣಿಗೆ ಕಟ್ಟುವಂಥ ಮಾಂಗಲ್ಯದಲ್ಲಿ ಆ ಶಕ್ತಿ ಇರುತ್ತೆ. ದಯವಿಟ್ಟು ನಿಮ್ಮ ಮೂಲಕ ಎಲ್ಲ ಹೆಂಗಸರಿಗೂ ಅರ್ಥ ಆಗಲಿ. ಮಾಂಗಲ್ಯ ಗಂಡ ಹೆಂಡತಿ ಗುರುತಿಗೆ ಮಾಂಗಲ್ಯ ಕಟ್ಕೋತಾ ಇದ್ದೀವಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಏನಮ್ಮ? ಏನು ಅಂದರೆ ಮದುವೆ ಗುರುತು, ನೀನೇ ನನ್ನ ಹೆಂಡತಿ ಅಂತ ಗುರುತು, ನೀನೇ ನನ್ನ ಗಂಡ ಅಂತ ಗುರುತು ಅಲ್ಲ. ಗಂಡು ಹೆಣ್ಣಿನ ಭವಿಷ್ಯ ಆ ಮಾಂಗಲ್ಯದಲ್ಲಿ ಇರುತ್ತೆ ಅಂತ ನಾವು ತಿಳ್ಕೊಂಡಿಲ್ಲ. ನಿಮ್ಮ ಮಾಂಗಲ್ಯ ಎಷ್ಟು ಗ್ರಾಮ್ ತೂಕ ಇದೆ ಅಂತ ತಿಳ್ಕೊಂಡಿದ್ದೀರಾ? ಗುರುಗಳೇ. ಎಷ್ಟು ಗ್ರಾಮ್? 3 ಗ್ರಾಮ್ ಮೇಲಿದೆ ಗುರುಗಳೇ. ಯಾಕೆ ಯಜಮಾನಿಗೆ ದುಡ್ಡಿಲ್ವಾ ಅಥವಾ ನೀವೇ 3 ಗ್ರಾಮ್ ಕೇಳಿದ್ರೆ ಹೇಗೆ? ಇಲ್ಲ ಗುರುಗಳೇ. ಅಂದರೆ ಕೇಳಿಸ್ಕೊಳ್ಳಿ, ಆ ಮಾಂಗಲ್ಯದಲ್ಲಿ ಸ್ವಲ್ಪ ಬೆಂಡಾಗ್ತಕ್ಕಂಥದ್ದು, ಬೀಡಿಂಗ್ ಸ್ವಲ್ಪ ತಿರ್ಕೊಂಡಿರ್ತಕ್ಕಂಥದ್ದು, ತಗ್ಗಿರ್ತಕ್ಕಂಥದ್ದು ಕಾಣಿಸ್ತದೆ, ನೋಡಿದ್ರಾ?
ಹಾ ಗುರುಗಳೇ. ಈಗ ನೋಡಿ, ಭಿನ್ನ ಆಗಿರೋ ಮಾಂಗಲ್ಯ ಕಟ್ಕೊಂಡು ಗಂಡನ ಆಯುಷ್ ಚೆನ್ನಾಗಿರಬೇಕು, ಗಂಡನಿಗೆ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಮನಸ್ಸು ನೆಮ್ಮದಿ ಇಲ್ಲ, ನಿಮ್ಮ ಯಜಮಾನ್ರಿಗೂ ನೆಮ್ಮದಿ ಇಲ್ಲ. ಈಗ ಮಾಂಗಲ್ಯ ಇರ್ತಕ್ಕಂಥದ್ದು ಎಷ್ಟೇ ಕೋಟಿ ರೂಪಾಯಿ ಖರ್ಚು ಮಾಡಿದ್ರು 5 ಗ್ರಾಮ್ ಮಾಂಗಲ್ಯ ಇರಬೇಕು. 30-32 ಗ್ರಾಮು ಮಾಂಗಲ್ಯ ಸರ ಇರಬೇಕು. ಇದು ನಿಕಟವಾದ ಸತ್ಯವಾದ ವಿಚಾರ. ಮಾಂಗಲ್ಯ ಸರ ಎಲ್ಲೋ ಇರುತ್ತೆ, ಅದೆಲ್ಲೋ ಇರಬೇಕು. ಮಾಂಗಲ್ಯ ಸರ ಯಾವ ಭಾಗದಲ್ಲಿ ಕುತ್ಕೋಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತು? ಹೃದಯದ ಮೇಲೆ ಮಾಂಗಲ್ಯ ಸರ ಕೂರಬೇಕು, ಉದ್ದ ಮಾಡಿಸ್ಕೊಳ್ಳೋದು ಲಾಂಗ್ ಚೈನ್ ಥರ. ಸೊ ಇದೆಲ್ಲ ವಿಷಯ ನಿಮ್ಮ ಥರ ಎಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಮಾಂಗಲ್ಯ 5 ಗ್ರಾಮ್ಗೆ ಇರಬೇಕು. ಎಷ್ಟೇ ದೊಡ್ಡ ಶ್ರೀಮಂತರಾದರೂ 5 ಗ್ರಾಮ್ ಇರಬೇಕು. ಅದರ ಮೇಲೆ ಒಂದು ಗುರುಗಂಜಿನೂ ಜಾಸ್ತಿ ಇರಕೂಡದು. ಆಯ್ತು ಗುರುಗಳೇ. ನಿಮ್ಮ ಮೂಲಕ ಎಲ್ಲ ಹೆಂಗಸರು ಮದುವೆ ಮಾಡ್ಕೊಂಡಿರೋರು ಮದುವೆ ಮಾಡ್ಕೊಳ್ಳೋರು ತಿಳ್ಕೊಳ್ಳಿ ಅಂತ ಹೇಳಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಇಲ್ಲ ಗುರುಗಳೇ, ಇಲ್ಲ. ನಿಮ್ಮ ದೇವ್ರು ಯಾವುದು? ಮನೆ ದೇವ್ರು ಯಾವುದು? ಮನೆ ದೇವ್ರು ಅದ್ರ ಬಗ್ಗೆನೆ ತುಂಬಾ ಪ್ರಶ್ನೆ ಗುರುಗಳೇ. ಇಷ್ಟು ವರ್ಷ ಹೇಳಿ. ನಾವು ರಂಗನಾಥ ಸ್ವಾಮಿಗೆ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ವಿ. ಈಗ ಅವರು 4ನೇ ತಲೆಮಾರ್ ನನ್ ಮಗ. ಈಗ ನೋಡಿದ್ರೆ ಅವರು ಲಿಂಗಾಯತರು, ಈಶ್ವರನ್ ಪೂಜೆ ಮಾಡ್ಬೇಕು. ತಾತ ಬಂದು ಅವರು ಅಂತಾರೆ. ನನಗೆ ಅದ್ರ ಬಗ್ಗೆ ಕೇಳ್ಬೇಕಿತ್ತು ಗುರುಗಳೇ. ಯಾವ ದೇವ್ರು ನಾವು ಪೂಜೆ ಮಾಡ್ಬೇಕು ಅನ್ನೋದೇ ನಮಗೆ ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟಿದೆ. ಈ ರಂಗನಾಥ ಅನ್ನೋದು ನಿಮ್ಮ ತಂದೆ ಮನೆದ, ನಿಮ್ಮ ಗಂಡನ ಮನೆದ? ಗಂಡನ್ ಮನೆದು ಗುರುಗಳೇ. ನಿಮ್ಮ ಯಜಮಾನ್ರ ಮನೆದು? ಅದೇ ಗುರುಗಳೇ, ರಂಗನಾಥ ಸ್ವಾಮಿ. ನಮ್ಮ ತಾಯಿ ಮನೆದು ನರಸಿಂಹ ಸ್ವಾಮಿ ಗುರುಗಳೇ. ಈ ರಂಗನಾಥ ಹೆಂಗ್ ಬಂತು? ಅದ್ ನಮ್ ಗಂಡನ್ ಮನೆದು ಗುರುಗಳೇ. ರಂಗನಾಥ ಸ್ವಾಮಿ ಅಂತ ಊರಲ್ಲೇ ಇದೆ. ಅದ್ ಮನೆ ದೇವ್ರು ಅಲ್ಲೇ ನಡ್ಕೋತಾ ಇದ್ರು. ಈಗ ಅವರು ತಾತನ್ಗೆ 2 ಹೆಂಡತಿದಿರಿದ್ರು ಗುರುಗಳೇ. ಅದಾದ್ಮೇಲೆ ನಮ್ಮ ಮಾವ, ನಮ್ಮ ಮೊದಲನೇ ಹೆಂಡತಿಯ ಮಗ ನಮ್ಮ ಮಾವ ಗುರುಗಳೇ. ನಮ್ಮ ಹಸ್ಬೆಂಡ್ ಅವರು ಗಂಡ. ಓಕೆ 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 ಓಕೆ, 1 ನಿಮಿಷ. ಈಗ ನಿಮ್ಗೆ ಅಕ್ಕ ತಂಗಿರಿದಾರಾ? ಇದಾರೆ ಗುರುಗಳೇ. ಎಷ್ಟು ಜನ? ಎಷ್ಟು ಜನ? ಒಬ್ಳೆ ಗುರುಗಳೇ. ಒಬ್ಬ ಅಣ್ಣ, ಒಬ್ಬ ತಂಗಿ ಇದಾರೆ. ತಂಗಿದು ಮದುವೆ ಆಯ್ತಾ? ಆಗಿದೆ ಗುರುಗಳೇ. ಅವರ ಜೀವನ ಶೈಲಿ ಹೇಗೆ? ನೆಮ್ಮದಿಯಾಗಿ, ಖುಷಿಯಾಗಿ, ಆರೋಗ್ಯವಾಗಿದ್ದಾರಾ? ಇಲ್ಲ ಗುರುಗಳೇ. ಈಗ ನಿಮಗೆ ಪ್ರಶ್ನೆ ಬಂದಿಲ್ವಾ, ನಾವಿರೋದು 2 ಅಕ್ಕ ತಂಗಿರಿಗೆ ನೆಮ್ಮದಿ ಇಲ್ವಲ್ಲ, ಯಾಕೆ ಈ ಜಂಜಾಟ, ನಾವೇನು ಕರ್ಮ ಮಾಡಿದ್ದೀವಿ ಅಂತ ಯಾವಾಗ ಯೋಚನೆ ಮಾಡಿಲ್ವಾ ನೀವು? ಮಾಡ್ತೀವಿ ಗುರುಗಳೇ. ನಿಮ್ಮ ತಂದೆ ಎಲ್ಲಿದ್ದಾರೆ? ಇಲ್ಲ ಗುರುಗಳೇ. ಅವ್ರಿಗೆ ಎಷ್ಟು ವರ್ಷ ಆಯ್ತು? ನನ್ನ 23 ವರ್ಷ ಆಯ್ತು ಗುರುಗಳೇ. ನಿಮ್ಗೆ ಎಷ್ಟಿತ್ತು ವಯಸ್ಸು ಅವಾಗ? ನನಗೆ ಅವಾಗ 20 ವರ್ಷ ಗುರುಗಳೇ ನನಗೆ. ಓಕೆ, ನಿಮ್ಗೆ ಮನಸ್ಸು ಅನಿಸಿಲ್ವಾ ತಂದೆ ಇಲ್ಲದ ರೀತಿ ಮದುವೆ ಮಾಡ್ಕೊಂಡೆ ಅಂತ ಅನಿಸ್ತಿಲ್ವಾ ನಿಮಗೆ? ಗುರುಗಳೇ ನನಗೆ 17 ವರ್ಷಕ್ಕೆ ಮದುವೆ ಆಯ್ತು. ಅವಾಗ ನಮ್ಮ ತಂದೆ ಇದ್ರು. ಓಕೆ, 1 ನಿಮಿಷ. ನಿಮ್ಮ ತಂಗಿಗೆ? ನನ್ನ ತಂಗಿ ಇಲ್ಲ ಗುರುಗಳೇ. ನನ್ನ ತಂದಿಗೂ ಇಲ್ಲ, ನಮ್ಮ ಅಣ್ಣಂಗೂ ಇಲ್ಲ. ಈಗ ಅದು ಕೊರತೆ ಇದೆಯಲ್ವಾ, ನಮ್ಮ ಅಪ್ಪ ಇಲ್ಲದೆ ನಾವು ಮದುವೆ ಮಾಡ್ಕೊಂಡು ಅಂತ ಕೊರತೆ ಬೇಜಾರಾಗಿಲ್ವಾ? ಆಗಿದೆ ಗುರುಗಳೇ. ಇದಕ್ಕೆ ಕಾರಣ ಇಲ್ದೇನೆ ನೀವು ಮತ್ತೆ ನಿಮ್ಮ ತಂಗಿ ಇಬ್ಬರಿಗೂ ನೆಮ್ಮದಿ ಸಿಗಲ್ಲ ಅಮ್ಮ. ಯಾಕೆ ಅಂದ್ರೆ ನಿಮಗೆ ನೆಮ್ಮದಿ ಅಂತಕ್ಕಂಥದ್ದು ಸಿನಿಮಾ ನೋಡ್ಬೇಕೇ ಹೊರತು ನಿಮ್ಮ ಜೀವನದಲ್ಲಿ ನೆಮ್ಮದಿ ಸಿಕ್ಕೇ ಇಲ್ಲ, ಸಿಗೋದು ಇಲ್ಲ. ಕಾರಣ ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗಿದೆಯಾ ತಾಯಿ? ನೀನು ತಟ್ಟೆಯಲ್ಲಿ ಊಟ ಹಾಕೊಂಡು ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗಿದೆಯಾ? ಸ್ವಲ್ಪ ಯೋಚನೆ ಮಾಡಮ್ಮ. ಇಲ್ಲ ಗುರುಗಳೇ. ಅಂದ್ರೆ ಏನ್ ಬೇಕು ಈ ಜೀವನ? ಯಾಕಿಂತ ನಾವೇನ್ ಕರ್ಮ ಮಾಡಿದೀನಿ ಅಂತ ನಮ್ಗೆ ದೇವ್ರಿಗೆ ಕೊಟ್ಟ ಅಂತ ಅನ್ಸಲ್ವಾ? ಅನ್ಸುತ್ತೆ ಗುರುಗಳೇ, ಅನ್ಸುತ್ತೆ. ಅಮ್ಮ, ನಿಮ್ಮ ಅಪ್ಪನಿಗೆ ಸರಿಯಾದ ರೀತಿಯಲ್ಲಿ ಅವ್ರು ಸತ್ತಿರ್ತಕ್ಕಂಥ ಸಾವು, ದುರ್ಮರಣದಲ್ಲಿ ಸತ್ತಿರ್ತಕ್ಕಂಥದ್ದಕ್ಕೆ ನಿಮ್ಮ ಅಣ್ಣನ ಕೈಲಿ ಕರೆಕ್ಟ್ ರೀತಿಯಲ್ಲಿ ತಿಳ್ಕೊಂಡು ನಿಮ್ಮ ಅಪ್ಪನ ಮೊದಲು ಊಟ ಹಾಕಿ. ನಮ್ಮ ಮನೆ ಕಡೆ, ನಮ್ಮ ತಂದೆ ಕಡೆ ನಿಮ್ಮ ಅಪ್ಪನಿಗೆ ಊಟ ಹಾಕಿದ್ರೆ ನಿಮ್ಮ ತಂದೆ ಮನೆಯಲ್ಲಿ ಮದುವೆಗಳು ನಡೀತಾ ಇರ್ತಕ್ಕಂಥ ಸನ್ನಿವೇಶ. ನಿಮ್ಮ ತಂದೆಯ ಮನೆಯಲ್ಲಿ ಮದುವೆ ಅಲ್ಲ. ಅರ್ಥ ಆಯ್ತಾ? ಆಯ್ತು ಗುರುಗಳೇ. ನಮ್ಮ ತಂದೆಗೂ ಎರಡನೇ ಮದ್ವೆದೆ ನಮ್ಮ ತಾಯಿ ಗುರುಗಳೇ. ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೀನಿ. ಈ ಮದುವೆಗಳಾಗಿರ್ತಕ್ಕಂಥ ವಂಶದಲ್ಲಿ ಬರ್ತಕ್ಕಂಥ ಹುಟ್ಟುವಂಥ ಹೆಣ್ಣು ಮಕ್ಕಳಿಗೆ ಅವ್ರಿಗೂ ಮದುವೆಗಳು ಆಗುವ ಸನ್ನಿವೇಶ ಬರುತ್ತೆ. ಇಲ್ಲ ಮದುವೆ ಆಗದೇ ಇದ್ರೆ ಗಂಡ ಹೆಂಡತಿಗೆ ಇಬ್ಬರಲ್ಲಿ ಯಾರಿಗೋ ಹುಷಾರು ತಪ್ತಾರೆ ಅಥವಾ ಒಬ್ರು ಬಿಟ್ಬಿಡ್ತಾರೆ. ಈ ಸಮಸ್ಯೆಗಳು ಬರ್ತಾ ಇರ್ತಕ್ಕಂಥದ್ದು ವಂಶದಲ್ಲಿರ್ತಕ್ಕಂಥ ನಿಮ್ಮ ಪುಷ್ಯ ನಕ್ಷತ್ರ ನೀವು ಹುಟ್ಟಿದ್ದೀರಾ. ಇದನ್ನೆಲ್ಲ ಕ್ಲೀನ್ ಮಾಡದೆ ನೀವು ಮದುವೆ ಮಾಡ್ಕೊಂಡಿದ್ದು, ನಿಮ್ಮ ಅಪ್ಪ ದಾರಿ ಎರೆದು ಕೊಟ್ಟಿದ್ದು ತುಂಬ ಅಪರಾಧ. ಈ ಕರ್ಮವನ್ನು ತೊಳಿಬೇಕಂದ್ರೆ ನೀವು ಇನ್ನೊಮ್ಮೆ ಮದುವೆ ಮಾಡ್ಕೋಬೇಕು. ಕರೆಕ್ಟಾಗಿ ತಿಳ್ಕೊಂಡು ಎಲ್ಲಿ ಮಾಡ್ಕೋಬೇಕು, ಯಾವಾಗ ಮಾಡ್ಕೋಬೇಕು. ಮದುವೆ ಆಗಿದ್ದ ಕರ್ಮ ತೊಳೆದು ಹಂಗೆ ಕಟ್ಟಿಸ್ಕೊಂಡ್ಬಿಟ್ರೆ ದೇವಸ್ಥಾನದಲ್ಲೋ ಮನೆಯಲ್ಲೋ ಕೂತ್ಕೊಂಡು ಕೆಲವರು ಹೇಳಿದ ತಕ್ಷಣ ಸಾಕು, ಫೋಟೋದಲ್ಲಿ ಕಟ್ಟಿಸ್ಕೊಂಡೆ ಸ್ವಾಮಿ, ಈ ಅರ್ಜೆಂಟ್ ಮಾಡೋಂಗಿಲ್ಲ. ನಿಮ್ಮ ಪುಷ್ಯ ನಕ್ಷತ್ರಕ್ಕೆ ನಿಮ್ಮ ಅಪ್ಪನಿಗೆ ಏನು ಮಾಡಬೇಕು ತಿಳ್ಕೊಂಡು ಆ ಕರ್ಮವನ್ನು ತೊಳೆದು ನಿಮ್ಮ ಅಣ್ಣನಿಗೆ ಒಳ್ಳೇದಾಗತ್ತೆ, ನಿಮ್ಮ ತಂಗಿಗೆ ಒಳ್ಳೇದಾಗತ್ತೆ, ನಿಮ್ಗೆ ಒಳ್ಳೇದಾಗತ್ತೆ.
ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಯಜಮಾನರದ್ದು ಯಾಕೆ ನಾನು ವಿಷಯ ಓಪನ್ ಮಾಡಲಿಲ್ಲ ಅಂದರೆ, ನೀವು ಸುಖ ಬೀಳಬೇಕು ಅಂದರೆ ನಿಮ್ಮ ಯಜಮಾನರು ಚೆನ್ನಾಗಿರ್ತಿದ್ರು. ನೀವು ಸುಖ ಬೀಳಬಾರ್ದು ಅಂದರೆ ಅವ್ರು ಸಾಲ ಮಾಡ್ಕೋಬೋದು, ಹುಷಾರು ತಪ್ಬೋದು, ಮನೆ ಬಿಡ್ಬೋದು, ಏನೋ ಒಂದು ದುರಂತ ಆಗ್ಬೋದು. ಇದಕ್ಕೆ ಹೆಣ್ಣಿನ ಮಾಂಗಲ್ಯ ಕಾರಣ ಆಗತ್ತೆ. ಆ ಮಾಂಗಲ್ಯ ಕಟ್ಟುವಾಗ ತಂದೆ ತಾಯಿಯಾದವರು ಮದುವೆ ಮಾಡಬೇಕಾದ್ರೆ ಮಾಂಗಲ್ಯ ಶುದ್ಧಿ ಇದೆಯಾ, ನಾವು ಕಟ್ತಾ ಇರೋಂಥ ಮದುವೆ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಎಷ್ಟು ಶುದ್ಧಿ ಇದೆ ನಮ್ಮ ಮಗಳಿಗೆ ತಿಳ್ಕೊಂಡು ಮಾಡುವಂಥವ್ರು ಯಾರೂ ಇಲ್ಲ. ಪುರೋಹಿತರಂತೂ ಇನ್ನೂ ಅರ್ಜೆಂಟಲ್ಲಿ ಇರ್ತಾರೆ, ಮದುವೆ ಮಾಡ್ಕೊಂಡು ತಗಲಾಕೋತಾರೆ. ಈಗ ನಿಮಗೆ ಖುಷಿ ಆಯಿತು ಅಂತ ಅನ್ಕೋತೀನಿ. ಕೇಳಿ ಸರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಲಲಿತಾ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ಶಶಿಕಲಾ ಅಂತ ಮೈಸೂರಿಂದ ಮಾತಾಡ್ಸ್ಬಿಡೋಣ. ನಮಸ್ತೆ ಮಾ. ನಮಸ್ತೆ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಾವು ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ಅವ್ರ ನಕ್ಷತ್ರ ಹೇಳಿ ಮಾ. ಮಕರ ರಾಶಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ ಗುರುಜಿ, ನಮ್ಮ ಯಜಮಾನ್ರು ಆರೋಗ್ಯ ಸರಿ ಇಲ್ಲ ಗುರುಜಿ. ಯಾರ್ದು ಶ್ರವಣ ನಕ್ಷತ್ರ? ನಮ್ಮ ಯಜಮಾನ್ರು ಗುರುಜಿ. ಎಷ್ಟು ವಯಸ್ಸು? ಅವ್ರದ್ದು 68 ವರ್ಷ ಗುರುಜಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ ನಮ್ದು 38 ವರ್ಷ ಆಗಿದೆ ಗುರುಜಿ. 38 ವರ್ಷ. ಯಾವ ವಾರ ಮದುವೆ ಆದ್ರಿ? ನಾವು ಬುಧವಾರ ಗುರುಜಿ, ಬುಧವಾರ. ಓಕೆ, ನಿಮ್ಮ ನಕ್ಷತ್ರ ಗೊತ್ತಾ ಅಮ್ಮ? ನನ್ನ ನಕ್ಷತ್ರ ಭರಣಿ ನಕ್ಷತ್ರ ಗುರುಜಿ. ನಿಮ್ಮ ತಂದೆಯಲ್ಲಿದ್ದಾರೆ? ನಮ್ಮ ತಂದೆ ತೀರ್ಕೊಂಡಿದ್ದಾರೆ ಗುರುಜಿ. ಎಷ್ಟು ವರ್ಷ ಆಯಿತು? 25 ವರ್ಷ ಆಯಿತು ಗುರುಜಿ. ಓಕೆ, ನನಗೆ ನಿದ್ದೆ ಚೆನ್ನಾಗಿ ಬರುತ್ತೆ, ನೆಮ್ಮದಿಯಾಗಿ ಖುಷಿಯಾಗಿದ್ದೀನಿ, ನಿದ್ದೆ ಚೆನ್ನಾಗಿ ಮಾಡ್ತೀನಿ ಅಂತ ಅನ್ಸುತ್ತಾ ತಾಯಿ? ಇಲ್ಲ ಗುರುಜಿ, ಇಲ್ಲ. ಈಗ ಒಂದು ನಿಮಿಷ ತಿಳ್ಕೊಳ್ಳಿ. ನೀವು ಕೇಳ್ತಿರೋದು ನಿಮ್ಮ ಯಜಮಾನರ ವಿಷಯ, ಹೌದು ಗುರುಜಿ. ನಾನು ಕೇಳ್ತಿರೋದು ನಿಮ್ಮ ವಿಷಯ. ಹೌದು ಗುರುಜಿ. ನಿಮ್ಗೆ ಅರ್ಥ ಆಯ್ತಾ? ಆಶ್ಚರ್ಯ ಆಯ್ತಾ? ಆಶ್ಚರ್ಯ ಆಗ್ತಾ ಇದೆ ಗುರುಜಿ. ಯಾಕೆ ಅಂದರೆ ಈ ಕಾರ್ಯಕ್ರಮನೇ ಒಂಥರ ಆಶ್ಚರ್ಯಕವಾಗಿರ್ತಕ್ಕಂಥ ರೀತಿಯಲ್ಲಿ ಆಶ್ಚರ್ಯವಾಗಿ ಕೇಳ್ತಾ ಇದ್ದೀನಿ. ಹೌದು ಗುರುಜಿ, ಹೌದು ಗುರುಜಿ. ಭರಣಿ ನಕ್ಷತ್ರಕ್ಕೆ ಯಾವ ಕಾರಣಕ್ಕೂ ದೇಹದಲ್ಲಿ ಆರೋಗ್ಯ ಏನೆಲ್ಲ ಕೆಟ್ಟಿರುತ್ತೆ, ಸುಸ್ತಲ್ಲೇ ಇರುತ್ತೆ. ನೀವು ಸುಸ್ತಲ್ಲೇ ಕಾಲ ಕಳೀತಾ ಇದ್ದೀರಾ. ಹೌದು ಗುರುಜಿ, ಹೌದು ಗುರುಜಿ. ಯಾಕೆ ನಿಮ್ಗೆ ಚೆನ್ನಾಗಿ ಶಕ್ತಿವಾಗಿರ್ಬೇಕು ಅಂತ ಅನ್ಸಿಲ್ವಾ? ಅನ್ಸುತ್ತೆ ಗುರುಜಿ, ಅನ್ಸುತ್ತೆ. ಏನು ಅಂದ್ರೆ ಗುರುಜಿ, ಮಕ್ಕಳೆಲ್ಲ ಸಾಲ ಹೊರಿಸ್ಬಿಟ್ರು. ನಾವು ಗಂಡ ಹೆಂಡ್ತಿಬ್ರು ಬಹಳ ಸಾಲದಲ್ಲಿ ನೊಂದೋಗಿದ್ದೀವಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಿಮ್ಮ ಮಕ್ಕಳೆಲ್ಲ ತಪ್ಪು ಮಾಡಿದ್ದು ನೀವು ಮಾಡ್ಕೊಂಡಿರೋದು. 25 ವರ್ಷ ಮದುವೆ ಆದಮೇಲೆ ಮಾಂಗಲ್ಯ ಬದಲಾವಣೆ ಆಗಬೇಕು, ಯಾಕೆ ಮಾಡಿಲ್ಲ? ನಮ್ಗೆ ಗೊತ್ತಿಲ್ಲ ಗುರುಜಿ. ಅದಕ್ಕೆ ತಿಳ್ಕೊಳ್ಳಿ. ಮಕ್ಕಳ ಮೇಲೆ ವಾರಂಟ್ ಹೇಳ್ಬೇಡಿ. ಮಕ್ಕಳೆಲ್ಲ ನಿಮ್ಗೆ ಎಲ್ಲರೂ ಒಂದು ನಿಮಿಷ ಕೇಳಿಸ್ಕೊಳ್ಳಿ ತಾಯಿ. ನೀವು ಅಕ್ಕಪಕ್ಕದವರು, ಮಕ್ಕಳು, ಕುಟುಂಬಸ್ಥರು ನಮ್ಗೆ ಹಿಂಗೆ ಮಾಡಿಬಿಟ್ರು, ನಮ್ಗೆ ಸಾಲ ಬರ್ಸ್ಬಿಟ್ರು ಅಲ್ಲ. ನೀವು ಕರ್ಮವನ್ನು ತೊಳೆಯೋ ದಾರಿನೇ ಗೊತ್ತಿಲ್ಲ ನಿಮಗೆ. ಒಂದು. ಎರಡನೇದಾಗಿ ನೀವು ಜೊತೆಯಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ಪೂಜೆ ಯಾವಾಗ ಮಾಡಿದ್ದೀವಿ ಮನೆಯಲ್ಲಿ ಅಂತಕ್ಕಂಥದ್ದು ನೆನಪಿದೆಯಾ? ನೀವು ಗಂಡ ಹೆಂಡತಿ ಜೊತೆಯಲ್ಲಿ ಕೂತು ಒಂದಿನಾದ್ರೂ ಕೂತು ಪೂಜೆ ಮಾಡಿದ್ದೀರಾ? ನಾವು ಕೂತು ಅಂದ್ರೆ ಸತ್ಯನಾರಾಯಣ ಪೂಜೆ ಒಂದು ಮಾಡಿದ್ದೀವಿ. ಅದು ಬಿಡಿ, ಜನ ಕರೆದು ಮಾಡುವಂಥದ್ದು. ನೀವು ಮನೆಯಲ್ಲಿ ಪ್ರತಿನಿತ್ಯ ಗಂಡ ಹೆಂಡತಿ ಇದ್ದಾಗ ಒಂದಿನಾದ್ರೂ ಕೂತ್ಕೊಂಡು ಗಂಡ ಹೆಂಡತಿ ಜೊತೆಲಿ ಪೂಜೆ ಮಾಡಿದ್ದೀರಾ? ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಪೂಜೆ ಮಾಡಿಲ್ಲ ಗುರು. ಯಾಕೆ? ಪುರ್ಸೊತ್ತಿಲ್ವಾ? ನಂಬಿಕೆ ಇಲ್ವಾ? ಇಲ್ಲ, ಏನು ಅಂತಂದ್ರೆ ನಾನು ಫಸ್ಟ್ ಸ್ನಾನ ಮಾಡ್ತೀನಲ್ಲ ಗುರುಜಿ, ಹಾಗಾಗಿ ನಾನು ದೀಪ ಹಚ್ಚಿ ನಾನೆಲ್ಲ ಪೂಜೆ ಮಾಡಿ ಒಂದೆರಡು ಮಂತ್ರ ಹೇಳಿ ಎಲ್ಲ ಮಾಡ್ತೀನಿ. ಆಮೇಲೆ ಅವ್ರು ಸ್ನಾನ ಮಾಡಿ ಅವರು ಇದು ಮಾಡ್ತಾರೆ. ಅವರು ಒಂದು ಕೈನಲ್ಲಿ ಸುಮ್ಮನೆ ಅನ್ಕೊಂಡು ಹೋಯ್ತಾರೆ, ಬಾಯ್ ಟಾಟಾ ಅಂತ. ಗುರುಜಿ, ದೇವ್ರಿಗೆ ಟಾಟಾ. ಯಾಕೆಂದ್ರೆ ಪುರ್ಸತ್ತಿಲ್ಲ. ದೇವ್ರು ಮಾತ್ರ ಒಳ್ಳೇದು ಮಾಡಬೇಕು. ನಮ್ಮ ಜನ ಬಾರಿ ಲಂಚ ದೇವ್ರಿಗೆ ತುಂಬ ಚೆನ್ನಾಗಿ ಕೊಡ್ತಾರೆ. ಏನು ಅಂತಂದರೆ ಹಿಂಗೆ ಅನ್ಬಿಡೋದು ಒಂದು ಕೈಲಿ. ನಿನ್ನ ಕೈಲಿ ಅನ್ಬಿಟ್ರೆ ದೇವರು ಆಯ್ತಪ್ಪ ನಿನ್ಗೆ ಏನು ಸಾಂಕ್ಷನ್ ಬೇಕು ಅಂತ ಕೇಳ್ಕೊಂಬಿಡೋಣ ಅಂತ. ಒಂದು ತಿಳ್ಕೊಳ್ಳಿ. ಒಂದು ನಿಮಿಷ ನೀವು ಚೌತಿ ಮಾಡ್ತಿರೋ, ಮಂತ್ರ ಹೇಳ್ತಿರೋ, ಭಗವದ್ಗೀತೆ ಓದ್ತಿರೋ, ಇದೆಲ್ಲ ಕೌಂಟಿಗೆ ಬರಲ್ಲ. ಮನೆಯಲ್ಲಿ ದಿನಚರಿ ಚೆನ್ನಾಗಿರಬೇಕು ಒಂದು. ಎರಡನೇದಾಗಿ ನೀವು ನಿಮ್ಮ ತಂದೆ ಮನೆಯಲ್ಲಿ ನಿಮ್ಮ ತಾಯಿ ಆಗಲಿ, ನಿಮ್ಮ ಒಡ ಹುಟ್ಟಿದವರಾಗಲಿ, ಅಣ್ಣ ಆಗಲಿ, ತಂಗಿ ಆಗಲಿ, ಯಾರೇ ಆಗಲಿ, ನೀವು ನೆಮ್ಮದಿ ಅಂತಕ್ಕಂಥದ್ದು ಕಾಣದೇ ಇರತಕ್ಕಂಥ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ ಭರಣಿ ನಕ್ಷತ್ರ ರಹಸ್ಯ. ಇದರಿಂದ ಗಂಡ ನಿಮ್ಮ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ದಾರೆ ಅಂದರೆ ನೀವು ದೇವ್ರಿಗೆ ಎಷ್ಟು ನಮಸ್ಕಾರ ಹಾಕಿದ್ರು ಕಮ್ಮಿನೇ. ಆದರೆ ಜೊತೇಲಿ ಇದ್ದಾರೆ ಅಂದರೆ ಇಲ್ಲ ಸಾಲಕ್ಕೆ ಸಿಕ್ಕಾಕೋಬೇಕು, ಇಲ್ಲ ಆರೋಗ್ಯ ತಪ್ಪಿರಬೇಕು, ಇಲ್ಲ ಮನೆ ಬಿಟ್ಟು ಹೋಗಬೇಕು. ಯಾಕೆ ಅಂದರೆ ಭರಣಿ ನಕ್ಷತ್ರದ ಹೆಣ್ಣಿಗೆ ಮದುವೆಯಾದಂಥ ಗಂಡ 3 ಸಮಸ್ಯೆಯಲ್ಲಿ ತಗಲಾಕೊಳ್ತಾರೆ. ಏನು? ದಾಂಪತ್ಯದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದಂಗೆ, ಇಲ್ಲ ಹುಷಾರು ತಪ್ಪದಂಗೆ, ಇಲ್ಲ ಸಾಲಕ್ಕೆ ಸಿಕ್ಕಾಕೊಂಡಂಗೆ, ಇಲ್ಲ ಮನೆ ಬಿಟ್ಟು ಹೋದಂಗೆ. ಭರಣಿ ನಕ್ಷತ್ರದಲ್ಲಿ ದಾಂಪತ್ಯಕ್ಕೆ ಯಾವ ಕಾರಣಕ್ಕೂ ರಸ್ತೆ ಇಲ್ಲ, ಎಲ್ಲ ಕ್ಲೋಸ್ ಆಗಿರುತ್ತೆ.
ಅದನ್ನು ತೆರೆದು ಮದುವೆ ಮಾಡಿಸ್ಬೇಕು ಅಂತ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ. ಎರಡನೇದು ಪುರೋಹಿತರಿಗೆ ಮೊದಲೇ ಗೊತ್ತಿಲ್ಲ. ಎಲ್ಲ ನಕ್ಷತ್ರಕ್ಕೂ ಹೇಳೋದು, ಮಂತ್ರ ಹೇಳೋದು, ಪೂಜೆ ಮಾಡಿಸೋದು, ಮದುವೆ ಮಾಡಿಸೋದು ಇಷ್ಟೇ ಆಗಿದೆ. ನೀವೀಗ ಮಾಡೋ ಕೆಲಸ ಇಷ್ಟೇ, ಯಾರ ಮೇಲೆ ದೂರಬೇಡಿ. ನೀವು ಮೊದಲು ನಿಮ್ಮ ಯಜಮಾನರಿಗಿನ್ನ ನೀವು ಏನು ಮಾಡಬೇಕು ಅಂತ ಫಸ್ಟು ತಿಳ್ಕೊಳ್ಳಿ. ಮೊದಲು ಆಟೋಮೆಟಿಕ್ ನಿಮ್ಮ ಯಜಮಾನ್ರಿಗೆ ಒಳ್ಳೆಯದಾಗತ್ತೆ. ಆಮೇಲೆ ನಿಮ್ಮ ಯಜಮಾನರು ಊಟ ತುಂಬ ಸ್ಪೀಡಾಗಿ ನುಂಗುತ್ತಾರೆ, ತಿಂತಾ ಇಲ್ಲ, ಅಗಿತಾ ಇಲ್ಲ. ಹೌದು ಗುರುಜಿ, ಅದು ಸತ್ಯ ಗುರುಜಿ. ನೀವು ಮದುವೆ ಮಾಡ್ಕೊಂಡು ಏನು ಮಾಡ್ತಾ ಇದ್ದೀರಾ? ನಿಮ್ಮ ಗಂಡನ ಕೂರಿಸ್ಕೊಂಡು ಊಟ ಮಾಡಿಸ್ಬೇಕು ಮಗುತ್ತಾರ ರೀ ಗುರುಜಿ. ನಾನು ದಿನ ಊಟ ಮಾಡ್ಬೇಕಾದ್ರೆ, ತಿಂಡಿ ತಿನ್ಬೇಕಾದ್ರೆ ಹೇಳ್ತಾ ಇರ್ತೀನಿ ಗುರುಜಿ, ಅಲ್ಲಿ ತುಂಬಾ ಸ್ಪೀಡಾಗಿ ಊಟ ಮಾಡಿ ನಿಧಾನ ಮಾಡಿ ಚೆನ್ನಾಗಿ ಅದು ತಿನ್ನಿ. ನಿಮ್ಗೆ ಪ್ರೋಗ್ರಾಮ್ ನೋಡಿದ್ಮೇಲೆ ಗುರುಜಿ ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಚೆನ್ನಾಗಿ ಅಗದ್ ನುಂಗಿ ಇದು ಮಾಡಿ ಅಂತೆಲ್ಲ ಹೇಳ್ತೀನಿ ಗುರುಜಿ. ಓಕೆ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ನಿಮ್ಮ ಯಜಮಾನರನ್ನ ಕರ್ಕೊಂಡು ಒಂದು ಸಲ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಅವರಿಗೆ ಯಾವ ಥರ ಹೇಳಬೇಕು, ಅವರಲ್ಲಿ ಏನು ಸಮಸ್ಯೆ ಇದೆ ಅಂದರೆ, ಅವರಿಗೆ ಉಸಿರಾಟನೇ ಚೆನ್ನಾಗಿಲ್ಲ ತಾಯಿ. ಉಸಿರಾಟನೇ ಚೆನ್ನಾಗಿಲ್ಲ. ಆ ಮನುಷ್ಯನಿಗೆ ಯಾವ ಕಾರಣಕ್ಕೂ ಮೆದುಳಲ್ಲಿ ಅಂದರೆ ಶಾಂತವಾಗಿರಬೇಕು ಅನ್ನೋದು ಗೊತ್ತೇ ಇಲ್ಲ ಪಾಪ. ಪರದಾಟ. ನೀವು ಮದುವೆ ಮಾಡ್ಕೊಳ್ಳೋದು ಮುಖ್ಯ ಅಲ್ಲಮ್ಮ. ಹೆಂಗಸರು ಗಂಡನ್ನ ರಿಪೇರಿ ಮಾಡಕ್ ಮದುವೆ ಮಾಡ್ಕೊಳ್ಳೋದು. ನೀವು ಏನೋ ಮದುವೆ ಮಾಡ್ಕೊಂಡಾಯ್ತು ಅಂದ್ಬಿಟ್ರೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ಯೋಚನೆ ಮಾಡಬೇಡಿ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಶಶಿಕಲಾ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇನ್ನು ಈ ಮನೆಯ ಹೊಸಲಿನ ಬಗ್ಗೆ ಹೇಳ್ತಾ ಇದ್ರಿ, ಮುಂದುವರಿಸಿ. ಇಲ್ಲಿ ಒಂದು ರೀತಿ ನಾನು ಇವಾಗ ಮಾತಾಡಿದ ವಿಷಯ ಹೆಂಗನ್ಸತ್ತಮ್ಮ? ನನ್ನ ಗಂಡನ ಕೇಳಿದ್ರೆ ನನ್ನ ಕೇಳ್ತಾರಲ್ಲ ಅನ್ಸತ್ತಲ್ವಾ? ಆದರೆ ಹೆಣ್ಣಿಗೆ ಪ್ರತಿಯೊಂದು ಕಡೆಯಿಂದನೂ ಹೊರೆ ಜಾಸ್ತಿ ಇರುತ್ತೆ ಅಂತ ತಿಳಿಸ್ಬೇಕು. ಅದನ್ನು ನಿಭಾಯಿಸೋಕ್ಕೆ ಪ್ರತಿಯೊಬ್ಬರು ಕೂಡ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡಬೇಕು. ಅದು ಕಷ್ಟ, ದುಃಖ, ಸಮಸ್ಯೆ, ಸಾಲ ಏನೇ ಇದ್ರೂ ಹೆಣ್ಣು ಮನಸ್ಸಿಗೆ ತಗೊಳ್ಳದೇ ಇರತಕ್ಕಂಥ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಮಾಹಿತಿಯನ್ನು ಕೊಟ್ಟು ಮದುವೆ ಮಾಡೋಕ್ಕೆ ಮುಂಚೆ ಹೆದರಿಸುವ ಶಕ್ತಿಯನ್ನು ತಂದೆ ತಾಯಿ ಹೇಳ್ಕೊಡ್ಬೇಕು. ಹೆಣ್ಣು ಯಾವ ರೀತಿ ಸಮಸ್ಯೆ ಯಾವುದೇ ಇರಲಿ ಯಾವ ರೀತಿ ಹೆದರಿಸ್ಬೇಕು ಅಂತ ಹೇಳ್ಕೊಡ್ಬೇಕು. ಹೆದರಿಸೋದು ಒಂದೇನು ಪೂಜೆ ಮಾಡಿಸೋದಾ, ನಮಸ್ಕಾರ ಮಾಡೋದಾ? ಇಲ್ಲಿ ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಮ್ಮ. ನಾವೊಂದು ತಪ್ಪು ಕೆಲಸ ಮಾಡ್ತಿದ್ದೀವಿ. ಏನು? ಮನುಷ್ಯನಾದವನು ದೇವರಿಗೆ ನಮಸ್ಕಾರ ಮಾಡಬೇಕಾ, ಕರ್ಮಕ್ಕೆ ನಮಸ್ಕಾರ ಮಾಡಬೇಕಂದ್ರೆ ನಿನ್ನ ಉತ್ತರ ಏನು? ದೇವರಿಗೆ ಗುರೂಜಿ. ನಾವು ದೇವ್ರಿಗೆ ಮಾಡ್ತಾ ಇದ್ದೀವಿ, ಅಪ್ರಾಣೆ ಅಲ್ಲ. ನಾವು ನಮ್ಮ ಕರ್ಮಕ್ಕೆ ಪೂಜೆ ಮಾಡಬೇಕು, ನಮಸ್ಕಾರ ಮಾಡಬೇಕು. ನಾವು ದೇವ್ರಿಗೆ ಮಾಡ್ತಾ ಇದ್ದೀವಿ. ಇದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಕ್ಕಂಥದ್ದು ಒಂದು ಸತ್ಯವಾದ ಒಂದು ಸಂಗತಿ ಇದೆ. ಯಾಕೆ ಅಂತಂದರೆ, ದೇವರಿಗೆ ಪೂಜೆ ಮಾಡ್ತಕ್ಕಂಥದ್ದು, ದೇವರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ರಲ್ಲಿ ಒಳ್ಳೇದಾಗಲಿ ಅಂತ ನಾವು ಪೂಜೆ ಮಾಡ್ತೀವಿ, ಅಪ್ರಾಣೆ ಆಗಲ್ಲ. ಕಾರಣ, ಒಂದು ರೀತಿ ಬ್ರಹ್ಮನ ಹತ್ರ ಹೋಗೋಣ. ಬ್ರಹ್ಮ ಸೃಷ್ಟಿಕರ್ತ ಅಂತ ತಿಳ್ಕೊಂಡಿದ್ದೀವಿ. ಆ ಬ್ರಹ್ಮ ಸ್ವತಂತ್ರವಾಗಿ ಮನುಷ್ಯನಿಗೆ ಒಳ್ಳೇದು ಮಾಡೋದಕ್ಕೆ ಅವಕಾಶ ಯಾವುದೇ ಕಾರಣಕ್ಕೂ ಇಲ್ಲ. ಯಾವುದೇ ಗ್ರಹಗಳಿಗೆ, ದೇವತೆಗಳಿಗೆ ಸ್ವತಂತ್ರವಾಗಿ ಮನುಷ್ಯನಿಗೆ ಒಳ್ಳೇದು ಮಾಡೋ ಅಧಿಕಾರ ಯಾವ ದೇವರು ದೇವತೆಗಳಿಗೂ ಇಲ್ಲ. ಬ್ರಹ್ಮನ ವಿಷಯಕ್ಕೆ ಬಂದಾಗ ವಿಧಿಯನ್ನು ಅನುಸರಿಸ್ತಾನೆ ಬ್ರಹ್ಮ. ನಿನ್ನಲ್ಲಿ ಏನು ಡೆಪಾಸಿಟ್ ಇದೆಯೋ ಅಂದರೆ ದೇಹ ರಚನೆ ಮಾಡೋದು ಯಾರು? ಭಗವಂತ. ಆ ದೇಹ ರಚನೆಗೆ ಸಂಬಂಧಪಟ್ಟಂತ ರಿಸಲ್ಟ್ ಕೊಡ್ತಾನೆ ಬ್ರಹ್ಮ. ಇನ್ನು ದೇವತೆಗಳ ವಿಷಯಕ್ಕೆ ಬಂದರೆ, ನೀನು ಏನು ಮಾಡ್ತಾ ಇದೆಯೋ ಕರ್ತವ್ಯ ಲೋಪ ಆಗಿದ್ದರೆ ನೀನು ಅದನ್ನೇ ಅನುಭವಿಸ್ಬೇಕು, ಅದನ್ನು ರಿಪೇರಿ ಮಾಡ್ಕೋಬೇಕು. ನಾನು ನಿನ್ಗೆ ಯಾವುದೇ ರೀತಿ ರಸ್ತೆ ಕೊಡಲ್ಲ ಅಂದ ಮೇಲೆ ನಾವು ಇಲ್ಲಿವರೆಗೂ ನಾವು ಜನಕ್ಕೆ ಕೇಳ್ತಿರೋದೇನು? ದೇವ್ರಿಗೆ ಹೋಗಿ ಒಳ್ಳೇದಾಗತ್ತೆ, ದೇವ್ರು ಮಾಡು ಒಳ್ಳೇದಾಗತ್ತೆ ಅಂತೀವೇ ಹೊರತು, ನಮ್ಮ ಕರ್ಮಗಳು ಅಂದರೆ ಕರ್ತವ್ಯ. ನಮ್ಮ ಕರ್ತವ್ಯ ಲೋಪವಾಗಿರೋದನ್ನು ಸರಿ ಮಾಡಿಕೊಂಡ್ರೆ ಭಗವಂತ ನಿಮ್ಮನ್ನು ಏನು ಮಾಡಬೇಕಾಗಿಲ್ಲ, ನೀವೇ ಸರಿ ಹೋಗ್ತೀರಾ. ನಮಗೆ ಈ ಕೆಟ್ಟ ಅಭ್ಯಾಸ ಈ ಜೀವಮಾನದಲ್ಲಿ ಹೋಗಲ್ಲ. ಅಂದರೆ ದೇವ್ರ ಪೂಜೆ ಮಾಡೋದು, ದೇವ್ರು ನಮಸ್ಕಾರ ಮಾಡೋದು ತಪ್ಪು ಅಂತಲ್ಲ ಹೇಳ್ತಾ ಇರೋದು. ಅಲ್ಲಿಂದ ನಿಮ್ಗೇನು ರಿಸಲ್ಟ್ ಸಿಕ್ಕಲ್ಲ. ನೀವು ಬದಲಾವಣೆ ಆಗಬೇಕು, ನಿಮ್ಮ ದಿನಚರಿ ಬದಲಾವಣೆ ಮಾಡ್ಕೋಬೇಕು. ಅದನ್ನು ಭಗವಂತನ ಹೆಸರು ಮಾಡ್ಕೊಳ್ಳಿ. ಭಗವಂತ ನನಗೆ ಬುದ್ಧಿ ಕೊಟ್ಟಿದ್ದಾನೆ ಅಂತೇಳಿ ಭಗವಂತನ ಹತ್ರ ಕೇಳೋದಿದೆಯಲ್ಲ, ಇದನ್ನು ಬಿಡಬೇಕು. ನನಗೆ ಅದು ಕೊಡು, ನನಗಿದು ಕೊಡು, ನನ್ನ ಮಗಳಿಗೆ ಮದುವೆ ಮಾಡಿಸು, ನನ್ನ ಮಗಳಿಗೆ ಮದುವೆ ಆಗಲಿ ಅಥವಾ ಅವ್ರ ಮಗು ಆಗಲಿ, ಇದೆಲ್ಲ ಭಗವಂತನ ಹತ್ರ ಯಾವ ಕಾರಣಕ್ಕೂ ಹೆಣ್ಣು ದೇವರಾಗಲಿ ಗಂಡು ದೇವರಾಗಲಿ ಯಾವುದೇ ದೇವರ ಹತ್ರ ಇಲ್ಲ. ಅದು ನಿಮ್ಮಲ್ಲೇ ಇರತಕ್ಕಂಥದ್ದು. ನಿಮ್ಮ ಕರ್ಮ ಅನ್ನೋದು ನಿಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ಬದಲಾವಣೆ ಮಾಡ್ಕೊಳ್ಳಿ. ಸಮಯನ ಸರಿಯಾಗಿ ರೀತಿ ಅಂತ ತೂಗಿಸೋದಕ್ಕೆ ಪ್ರಯತ್ನ ಪಟ್ಟರೆ ಭಗವಂತನ ಹೆಸರಲ್ಲೇ ನೀವು ಚೆನ್ನಾಗಾಗ್ಬೋದು.
ನೀವು ಬದಲಾವಣೆ ಆಗಲ್ಲ, ನೀವು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ದೇವ್ರ ಮುಂದೆ ಕೂತ್ಕೊಂಡು ಜಪ ಮಾಡೋದು, ಮಂತ್ರ ಹೇಳೋದು. ಈಗ ಹೇಳಿದ್ರು ಅಮ್ಮ ಮಂತ್ರ ಹೇಳ್ತೀನಿ ಬೆಳಗ್ಗೆ ಆದ ತಕ್ಷಣ ಅಂತ. ಹೆಂಗಸರು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಗಂಡಸರಾಗಲಿ ಹೆಂಗಸರಾಗಲಿ ಸ್ವತಂತ್ರವಾಗಿ ಮನೆಯಲ್ಲಿ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು, ಪಠನೆ ಮಾಡ್ತಕ್ಕಂಥದ್ದು, ಅಂಗಡಿಯಲ್ಲಿ ಪುಸ್ತಕ ಸಿಗುತ್ತೆ ಅಂತ ಮಂತ್ರ ಹೇಳೋದು ಮಾಡಿದಷ್ಟು ಕೋಪ ಜಾಸ್ತಿ, ಆವೇಶ ಜಾಸ್ತಿ, ನೆಮ್ಮದಿ ಬರಲ್ಲ, ನಿದ್ದೆ ಬರಲ್ಲ, ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಮಂತ್ರ ಹೇಳೋಕ್ಕೆ ಅಧಿಕಾರ ಯಾರಿಗೂ ಇಲ್ಲ. ಕಾರಣ ಮಾನಸಿಕವಾದ ಪೂಜೆ ಮಾಡೋದು ಕಲಿಬೇಕು ನಮ್ಮ ಕುಟುಂಬಗಳಲ್ಲಿ. ನಾವು ಆಕರ್ಷಣೀಯಾದ ಪೂಜೆ, ತೋರಿಕೆ ಪೂಜೆ ಮಾಡೋಕ್ಕೆ ನಮಗೆ ಅಧಿಕಾರ ಇಲ್ಲ. ಅದು ದೇವಾಲಯದಲ್ಲಿ ಮಾಡ್ತಕ್ಕಂಥದ್ದು. ಮನೆಯಲ್ಲಿ ಮಂತ್ರಪಠನೆ ಮಾಡ್ತಕ್ಕಂಥದ್ದು ಏನಂದರೆ ಆ ಕ್ಷಣಕ್ಕೆ ನಿಮ್ಗೆ ಖುಷಿ ಕೊಡ್ಬೋದು. ಸಾಯಂಕಾಲ ತನಕ ವಟ 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 ನಿಮ್ಮಷ್ಟು ನೀವೇ ಮಾತಾಡ್ಕೋಬೇಕು. ಯಾಕೆ ಅಂದರೆ ಅದರ ಕ್ರಮ ಗೊತ್ತಿಲ್ಲ. ಈಗ ಶುಕ್ಲ ಅನ್ನೋ ವ್ಯತ್ಯಾಸ ಇದೆ. ಎಷ್ಟೋ ಜನ ಲೆಕ್ಕ ಹಾಕೊಳ್ಳಿ, ಶುಕ್ಲಾನ ಶು ಒಂದು ಅಕ್ಷರ ಲೋಪ ಆದರೂ ಜೀವನ ಪರ್ಯಂತ ಅನುಭವಿಸ್ತೀರಾ, ಶಾಪಕ್ಕೆ ಗುರಿ ಆಗ್ತೀರಾ. ಹೆಣ್ಣಾಗ್ಲಿ ಗಂಡಾಗ್ಲಿ ಮಕ್ಕಳಿಗಾಗ್ಲಿ ಎಷ್ಟೋ ಜನ ವಿದ್ಯೆ ಬರಲಿ ಅಂತ ಬೀಜ ಮಂತ್ರ ಹೇಳ್ಕೊಡ್ತಾರೆ. ಈ ಪುಣ್ಯಾತ್ಮರು ಟಿ ವಿನಲ್ಲಿ ಕೂತ್ಕೊಂಡು ಹೇಳ್ಕೊಡ್ತಾರೆ. ಪಾಪ ಇದನ್ನು ಹೇಳಿಸಿ ಒಂದು 108 ಸಲ ಹೇಳಿಸಿ, 54 ಸಲ ಹೇಳ್ಕೊಳ್ಳಿ. ಅದು FM ಅಲ್ಲೂ ಹೇಳ್ತಾರೆ. ಆ ಮಟ್ಟಕ್ಕೆ ಹೊಂಟೋಗಿದೆ ನಮ್ಮ ದೇಶ. FM ಅಲ್ಲೂ ಭವಿಷ್ಯ ಹೇಳೋ ಮಟ್ಟಕ್ಕೆ ಹೊಂಟೋಗಿದ್ದಾರೆ. ನನಗೆ ನಗು ಬರುತ್ತೆ, ಏನ್ರಿ ಅನ್ಯಾಯ ಇದು ಅಂತೇಳಿ. ಅಂದರೆ ಯಾವ ಕಾರಣಕ್ಕೂ ಭಗವಂತನನ್ನು ಎಲ್ಲಂದ್ರಲ್ಲಿ ಹೆಂಗಂದ್ರಂಗೆ ಬಳಸೋ ವಿಧಾನ ಇಲ್ಲ. ಅದನ್ನು ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ನಾವು ಒಂದು ಮೌನವಾಗಿ ಉಸಿರಾಟವನ್ನು ಆಡ್ತಕ್ಕಂಥದ್ದು ಒಂದು ಅಭ್ಯಾಸವನ್ನು ಕಲ್ತ್ಕೊಂಡ್ರೆ ನಿಮಗೆ ವಿಷ್ಣುನೂ ಬರ್ತಾನೆ, ಶಿವನೂ ಬರ್ತಾನೆ. ಯಾಕೆ ಅಂದರೆ ಓಂ ಅಂತಕ್ಕಂಥದ್ದು ಸ್ಟಾರ್ಟ್ ಮಾಡಿ ದೇವರ ಹೆಸರು ಹೇಳ್ಬೇಕು ನಾವು. ಓಂ ನಮೋ ನಾರಾಯಣಾಯ. ಓಂ ಯಾರು? ಶಿವ. ಇಲ್ಲಿ ನಾವು ಶಿವ ಬೇರೆ, ವಿಷ್ಣು ಬೇರೆ, ಗಣಪತಿ ಬೇರೆ, ಆಂಜನೇಯ ಬೇರೆ, ಹಿಂಗೆ ಸೆಕ್ಷನ್ ಮಾಡಿಕೊಂಡು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಗುದ್ಕೋತಾ ಇದ್ವಿ ಭೂಮಿಗೆ. ಅಂದರೆ ನಮ್ಮಲ್ಲಿ ಸತ್ಯ ಏನು ಅಂತ ಅರ್ಥ ಮಾಡ್ಕೊಳ್ಳೋಷ್ಟು ಶಕ್ತಿ ನಮ್ಗೆ ಯಾಕಿಲ್ಲ ಅಂದರೆ ಜೀವನವೆಲ್ಲ ಬೇಜಾರು. ಈ ಬೇಜಾರು ಏನು ಅಂದರೆ ನಾವು ಕೂತಿರೋ ಮನೆ ಅಷ್ಟು ಚೆನ್ನಾಗಿದೆ, ಬೇಜಾರು ಮನೆ ಕಟ್ಟಿದ್ದೀವಿ, ಬೇಜಾರು ಮನೇಲಿ ವಾಸ ಮಾಡ್ತಾ ಇದ್ದೀವಿ. ಜೀವನದಲ್ಲಿ ಯಾರು ಕೇಳು ಮನೆ ತುಂಬ ಇರೋ ಜನಕ್ಕೆಲ್ಲ ಬೇಸಾರೆ. ಯಾರು ನೇರೋ ಮುಖ ನೋಡಿ ಮಾತಾಡೋಕ್ಕೆ ಇಷ್ಟನೇ ಇಲ್ಲ. ಏನು ಹೇಳೋ ಆಯಿತು ಹೇಳು. ಈ ರೀತಿಯಾದಂತಹ ಒಂದು ಸನ್ನಿವೇಶ ನಮ್ಮ ವಾಸದ ಮನೆಯಲ್ಲಿಯೇ ಇದೆ ಅಂತಕ್ಕಂಥ ವಿಚಾರ ಯಾವಾಗ ತಿಳ್ಕೊತಾರೆ ಇದೆಯಮ್ಮ ಜನ? ಸಾಧ್ಯ ಇದೆಯಂತೆ? ಕಷ್ಟ ಅಂತ್ಯ? ಕಷ್ಟ ಇದೆ, ಕಷ್ಟ ಇದೆ. ಯಾಕೆ ಅಂದರೆ ಬೇಜಾರು ಬೇಡ ಅಂದರೆ ಮನೆಯಲ್ಲಿ ಬೇಜಾರು ಬರುತ್ತೆ, ಮನೆಯಿಂದ ಬೇಜಾರು ಬರುತ್ತೆ ಅಂತಕ್ಕಂಥ ವಿಚಾರ ಊಟ ಮಾಡುವ ಸಂದರ್ಭದಲ್ಲಿ ನಿಮಗೆ ಬೇಜಾರು ಬರುತ್ತೆ. ಎಷ್ಟೋ ಜನ ಮನೇಲಿ ಮಾತಾಡ್ಕೋತಾರೆ, ಊಟಕ್ಕೆ ಅಂತ ಕೂತ್ಕೊಂಡೆ ಬೇಜಾರಾಯ್ತು. ಹೌದು ಹೌದು ಅಲ್ವಾ? ಈಗ ಮುಂದೆ ಏನು ಈ ಬಗ್ಗೆ ಇನ್ನಷ್ಟು ಮಾತಾಡೋಣ ಗುರುಜಿ. ಎಸ್ಸಿನ ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಿ. ಗುರೂಜಿ, ಮನೆಯ ಹೊಸಲಿನ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಈಗ ವಿಷಯಕ್ಕೆ ಬರೋದಾದ್ರೆ ಚೌಕಾಕಾರದ ಮನೆ ವಿಷಯ ತಿಳ್ಕೊಂಡಾಯ್ತು, ಗುರುಗ್ರಹ ಇರ್ತಕ್ಕಂಥದ್ದು ಮನೆಯಲ್ಲಿ ಅಂತಕ್ಕಂಥ ವಿಷಯ ತಿಳ್ಕೊಂಡಾಯ್ತು. ಅಂದರೆ ಇದರ ಅರ್ಥ ಏನು ಅಂದರೆ ನಾವು ನವಗ್ರಹ ಪ್ರದಕ್ಷಿಣೆ ಹಾಕೋದು, ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ ಕೂತ್ಕೊಂಡು ಪ್ರಶ್ನೆಗಳು ಹಾಕೋದು, ಇದೆಲ್ಲವನ್ನು ಬಿಟ್ಟು ನಮ್ಮ ವಾಸದ ಮನೆಯಲ್ಲಿ ಎಲ್ಲ ದೇವಾನುದೇವತೆಗಳು ಇದ್ದಾರೆ ಅಂತ ಯಾಕಮ್ಮ ತೀರ್ಮಾನ ಮಾಡಬಾರ್ದು? ಏನು ಹೇಳ್ತೀಯ? ಯಾಕೆ ನಾವು ಇಡೀ ಜೀವಮಾನ ಎಲ್ಲ ಮನೇಲೇ ಕಳಿಬೇಕು. ಊಟ ಅಲ್ಲೇ, ಮಲಗೋದಲ್ಲೇ, ವ್ಯವಹಾರ ಮಾಡೋದಲ್ಲೇ, ಮದುವೆ ಮಾಡೋದಲ್ಲೇ, ಆ ಮನೆಯನ್ನೇ ದೇವಸ್ಥಾನ ಥರ ಮಾಡ್ಕೋಬೇಕಂತ ನಮ್ಮ ಜನಕ್ಕೆ ಇನ್ನೂ ಯಾಕೆ ಅರ್ಥ ಆಗಿಲ್ಲ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಈಗ ಅದಕ್ಕೆ ಮುಂದುವರೆದ ಭಾಗ, ನಾವು ಭೂಮಿಯಲ್ಲಿ ಹಾಕುವಂತಹ ತಳಹದಿ, ಬೇಸ್ಮಟ್ಟ ಅಂತಕ್ಕಂಥದ್ದು ಏನಿದೆ, ಅದರಲ್ಲಿ ಇಡೀ ವಂಶದಲ್ಲಿ ಇರ್ತಕ್ಕಂಥ ಘಟನೆಗಳನ್ನು, ಇಡೀ ವಂಶದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಅಲ್ಲಿಗೆ ಕ್ಲೋಸ್ ಮಾಡಿ ನಾವು ಮುಂದುವರಿಬೋದು. ಯಾಕೆಂದರೆ ಹಲವಾರು ವಂಶಗಳಲ್ಲಿ ಇರ್ತಕ್ಕಂಥ ಒಂದು ಶಾಪ ಇದೆ. ಏನಂದರೆ 2 ಮದುವೆ ಆಗಿರೋದು, 3 ಮದುವೆ ಆಗಿರೋದು, ಹೆಂಡತಿ ಬಿಟ್ಟಿರೋದು, ಗಂಡನ ಬಿಟ್ಟಿರೋದು, ಚಿಕ್ಕ ಮಕ್ಕಳು ಸತ್ತಿರೋದು, ಈ ದುರಂತಗಳು ಯಾರ ಮೇಲೆ ಇಲ್ಲ ಅಂತಿಲ್ಲ, ಅದು ಕ್ವಾಲಿಟಿ ಬೇರೆ ಬೇರೆ ಇರುತ್ತೆ. ಆದರೆ ಇದನ್ನು ಹಾಗೆ ಎಳ್ಕೊಂಡು ಹೋಗಬೇಕು ಅಂತ ಯಾರಿಗೂ ಇಷ್ಟ ಇಲ್ಲ. ಆದರೆ ಜೊತೆಯಲ್ಲಿ ನೀವು ಎಳ್ಕೊಂಡು ಹೋಗಲ್ಲ ಅಂದರೆ ಎಳ್ಕೊಂಡು ಬರುತ್ತೆ ನಿಮ್ಮನ್ನದು. ಕಾರಣ ನೀವು ಅದನ್ನು ಕಟ್ ಮಾಡೋದು ಕಲ್ತಿಲ್ಲ. ಸಂಬಂಧ ಕಟ್ ಮಾಡಬೇಕು. ಯಾವ ರೀತಿ? ಸತ್ತವರ ಸಂಬಂಧವನ್ನು ನಾವು ಕಟ್ ಮಾಡೋದು ನಮ್ಗೆ ಗೊತ್ತಿಲ್ಲ. ನಮ್ಮ ಅಪ್ಪ ಸತ್ತ, ಫೋಟೋ ಮಾಡ್ಕೊಂಡು ನಮ್ಮ ಅಪ್ಪ ಸತ್ತ, ನಮ್ಮ ಚಿಕ್ಕಪ್ಪ ಸತ್ತ, ನಮ್ಮ ತಾತ ಸತ್ತ ಅಂತ ಫೋಟೋ ನೋಡ್ಕೊಂಡು ಅಳೋದೇ ನಮ್ಗೆ ಅಭ್ಯಾಸ. ಇದೆಲ್ಲ ಮಾಡೋದು ನಾವು. ಮತ್ತೆ ಅವರು ಇನ್ನೂ ಜನ್ಮವನ್ನು ಎತ್ತಿ ನಮ್ಮ ಕುಟುಂಬಕ್ಕೆ ಒಳ್ಳೆ ರೀತಿಯಲ್ಲಿ ಬರಲಿ ಅಂತ ಹೇಳಿ ನಾವು ಸಂಬಂಧವನ್ನು ಕಟ್ ಮಾಡಬೇಕು. ಆ ಕಟ್ ಮಾಡಬೇಕು ಅಂದರೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಅಂದರೆ, ಮನೆಯಲ್ಲಿ ಯೋಚನೆ ಇಲ್ಲದೆ ಹಿರಿಯರು ಸತ್ತಿಲ್ಲ, ರೋಗ ಇಲ್ಲದೆ ಯಾರೂ ಸತ್ತಿಲ್ಲ.
ಅಂದ ಮೇಲೆ ನಮಗೂ ರೋಗ ಬಂದೇ ಸಾಯ್ತೀವಿ, ಯೋಚನೆ ಇಲ್ಲದೇ ನಾವು ಕೂಡ ಹಾಗೇ ಸಾಯಬೇಕಾದ ಸನ್ನಿವೇಶ ಬರುತ್ತೆ. ಹಿಂದಿನವರು ಅದೇ ಮಾಡಿದ್ರು, ನೀವು ಅದೇ ಮಾಡ್ತಾ ಇದ್ದೀರಾ. ಕಾರಣ ಬೇಜಾರಲ್ಲೇ ತಗಲಾಕೊಂಡಿದ್ದೀರಾ. ಹಾಗಾದರೆ ಇದರಿಂದ ಕಟ್ ಮಾಡೋದು ಹೇಗೆ? ಹಿರಿಯರಿಗೆ ಮಾಡ್ತಕ್ಕಂಥ ಸಂಸ್ಕಾರಗಳು ಒಂದು ಭಾಗ. ನಾವು ಹೇಳ್ತೀವಲ್ಲ, ನಾವು ಅಲ್ಲೋಗಿ ಮಾಡ್ಕೊಂಬಂದಿದ್ದೀನಿ ಒಳ್ಳೇದಾಗಲಿ ಅಂತ ಶ್ರೀರಂಗಪಟ್ಟಣಕ್ಕೆ ಹೋಗಿದೆ, ಗರುಡು ಅಂದರೆ ಅವ್ರವ್ರ ಅನುಕೂಲ ತಕ್ಕಂತೆ ತಿಥಿ ಶ್ರಾದ್ದಗಳನ್ನ ಮಾಡ್ಕೊಂಬರ್ತಾರೆ. ಆದರೂ ಇವ್ರಿಗೆ ಏನು ಏಳಿಗೆ ಸಿಕ್ಕಿರಲ್ಲ. ಎಷ್ಟು ಸಲ ಮಾಡ್ತೀವಿ ಸ್ವಾಮಿ, ಎಲ್ಲ ಕಡೆ ಹೇಳಿದ ಕಡೆ ಎಲ್ಲ ಹೋದ್ವಿ, ನಮಗೇನು ಒಳ್ಳೇದಾಗಲ್ಲ ಅಂತ ಬೇಕಾಷ್ಟು ಜನ ಇದ್ದಾರೆ. ಇದಕ್ಕೆ ಅರ್ಥ ಇಷ್ಟೇ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಸಂಬಂಧವನ್ನು ನೀವು, ಯಾವ ಸಂಬಂಧ? ರೋಗಗಳಿಲ್ಲದ ರೀತಿಯಲ್ಲಿ, ರೋಗ ಇದ್ದಂಥ ಕುಟುಂಬದಲ್ಲಿ ನಾವು ಹುಟ್ಟಿದೋ ಸಂಬಂಧ, ಹೌದಾ? ಯೋಚನೆ ಮಾಡುವವ್ರ ಹೊಟ್ಟೆಯಲ್ಲಿ ಹುಟ್ಟಿದೋ ಸಂಬಂಧ. ಆ ಸಂಬಂಧನ ಕಟ್ ಮಾಡಬೇಕಂದ್ರೆ ನಿಮ್ಮ ಮನೆ ಪಾಯ ಸರ್ ಮಾಡ್ಕೋಬೇಕು. ನೀವು ಯಾವ ಸರ್ ಮಾಡ್ಕೋಬೇಕು? ಪಾಯ. ಮನೆಯ ಪಾಯವನ್ನು ಸರ್ ಮಾಡ್ಕೋಬೇಕು. ಸರ್ ಮಾಡ್ಕೊಳ್ಳೋದು ಅಂದ್ರೆ ಹೆಂಗೆ? ಇದಕ್ಕೆ ಆಡೋ ಭಾಷೆಯಲ್ಲಿ ಮಾತಾಡ್ತೀವಿ. ಮನೆ ಪಾಯ ಗಟ್ಟಿ ಇದ್ದರೆ ಮನೇಲಿರೋ ವ್ಯಕ್ತಿಗಳೆಲ್ಲ ಗಟ್ಟಿಯಾಗಿರ್ತಾರಂತೆ. ನಮಗೆ ಪಾಯ ಗಟ್ಟಿ ಯಾವುದು ಅಂತಾನೆ ನಮ್ಗೆ ಇನ್ನೂ ಗೊತ್ತಿಲ್ಲ. ನಾವು ಕಟ್ಟಿರುವ ಮನೆ ಪಾಯ ಗಟ್ಟಿ ಅಂದರೆ ಹೇಗೆ? ಯಾರ್ಯಾರಾಗಲೂ ದಯವಿಟ್ಟು ಮೆಸೇಜ್ ಮಾಡಿ. ನಾನು ನಿಜಕ್ಕೂ ನಿಮ್ಮನ್ನು ಕರೆಸ್ಬಿಟ್ಟು ಸನ್ಮಾನ ಮಾಡ್ತೀನಿ. ನಿಮ್ಮ ಮನೆಯ ಪಾಯ ಗಟ್ಟಿಯಾಗಿರುವುದ ಸತ್ಯ ನಿಮಗೆ ಅರ್ಥ ಆಗಿದೆಯಾ? ಗಟ್ಟಿ ಅಂದರೆ ಏನು, ಹೇಗೆ? ಇಲ್ಲ ಸ್ವಾಮಿ, ನೀರಿಗೆಲ್ಲ ಕಟ್ಟಿ ಚೆನ್ನಾಗಿ ತುಳಿದು, ಇದೇ ತಾನೇ ಹೇಳೋದು, ನೀರೆಲ್ಲ ಕಟ್ಟಿ ಚೆನ್ನಾಗಿ ತುಳಿದು ಭಾರಿ ಒಣಗಿಸಿ ಕತೆ ಹೇಳ್ಬೇಡ್ರಿ. ಗಟ್ಟಿ ಅಂದರೆ ಅದಲ್ಲ. ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಏನು ಗಟ್ಟಿ ಅಂದರೆ, ಆ ಮನೆಗೆ ಬಳಸಿರ್ತಕ್ಕಂಥ ಪಾಯ ತೆಗೆದಿರ್ತಕ್ಕಂಥ ಮಣ್ಣನ್ನು ಯಾವ ಕಾರಣಕ್ಕೂ ಎಡಗೈಲೂ ಮುಟ್ಟಬಾರ್ದು. ಮನೆ ಪಾಯ ತೆಗೆದಿರ್ತಕ್ಕಂಥ ಮಣ್ಣು, 1 ಸ್ಪೂನ್ ಮಣ್ಣು ಆ ಪಾಯಕ್ಕೆ ಹೋಗಬಾರದು. ನಮ್ಮ ಜನ ಅದನ್ನೇ ತೆಗಿ ಅದನ್ನೇ ತುಂಬು ಅಲ್ಲಮ್ಮ. ಯಾಕೆಂದರೆ ದುಡ್ಡು ಖರ್ಚು ಮಾಡಬಾರ್ದು, ಸಿಂಪಲಾಗಿ ಮನೆ ಕಟ್ಕೋಬೇಕು. ಕಟ್ಕೊಳ್ಳಿ, ಏನು ಮಾಡ್ಕೊಳ್ಳೋಕ್ಕೆ? ಅನುಭವಿಸೋಕ್ಕೆ. ಆತ್ಮಹತ್ಯೆ ಮನೆ ಆಗುತ್ತದು ಅಂತ ನಮ್ಮ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಪಾಯದಲ್ಲಿ ತೆಗೆದ ಮಣ್ಣನ್ನು ಮತ್ತೆ ಪಾಯಕ್ಕೆ ಸೇರಿಸಿ ಮನೆ ಒಳಗಡೆ ಹಾಕ್ಕೊಂಡ್ರೆ ಜೀವನ ಪರ್ಯಂತ ನಿಮ್ಮ ಮನೆಯಲ್ಲಿ ಯಾವಾಗಲೂ ಆತಂಕದಲ್ಲೇ ಬದುಕಬೇಕಾಗತ್ತೆ. ಯಾಕೆ? ಮಣ್ಣೇನಾಗಿದೆ? ಆ ಮಣ್ಣೇನಾಗಿದೆ ಅಂದರೆ, ಹಿಂದೆ ಒಂದು ಮೈದಾನ ಅಥವಾ ಒಂದು ಹೊಲ ಅಥವಾ ಒಂದು ಜಮೀನು ಗದ್ದೆ ಆಗಿತ್ತು, ಹೌದಲ್ಲಮ್ಮ? ಅದನ್ನೇ ಸೈಟ್ ಮಾಡ್ತಾರೆ, ಅಲರ್ಟ್ ಆಗಿದೆ ಅಂತ. ಮೇಲೆ ನೋಡ್ತಾರೆ, ಪೂರ್ವಕ್ಕೆ ರಸ್ತೆ ಇದೆಯಾ, ಉತ್ತರಕ್ಕೆ ರಸ್ತೆ ಇದೆಯಾ, ವಾಸ್ತು ಪ್ರಕಾರ ಇದೆಯಾ, ಏನು ವಾಸ್ತುನೋ ಭಗವಂತನಿಗೆ ಗೊತ್ತು, ಆಯಿತು ಅಂತ ತಗೋತಾರೆ. ಒಳಗಡೆ ಹಾವು ಸತ್ತಿದ್ದು ಜಾಗ ಇರುತ್ತೆ, ಅದು ಮಣ್ಣು ಬಂದು ಮುಚ್ಚಿರುತ್ತೆ. ಅಥವಾ ಯಾರೋ ಅಡುಗೆ ಮಾಡಿಬಿಟ್ಟು ಒಂದು ಕಾಲದಲ್ಲಿ ಕಾರ್ಯಕ್ರಮ ಮಾಡಿ ಅಲ್ಲಿರ್ತಕ್ಕಂತಹ ಇಜ್ಜಲು ಭೂಮಿ ಒಳಗಡೆನೇ ಇರುತ್ತೆ, ಮೇಲೆ ಮಣ್ಣು ಮುಚ್ಕೊಂಡು ಉಲ್ಪಸರೆ ಬೆಳೆದಿರುತ್ತೆ, ಇಜ್ಜಲು ಒಳಗಡೆ ಇರುತ್ತೆ. ಅಥವಾ ಯಾವುದೋ ನಾಯಿ ಸತ್ತಿರುತ್ತೆ, ಅದರ ಮೂಳೆ ಅಲ್ಲೇ ಇರುತ್ತೆ. ಅಮ್ಮ, ಇದೆಲ್ಲ ಒಳಗಡೆ ಮುಚ್ಕೊಂಡು ಮೇಲೆ ಲೇಯರ್ ಮುಚ್ಚಿರುತ್ತೆ. ಇವರು ಮನೆ ಕಟ್ಟಿಬಿಟ್ಟು ಒಳ್ಳೆ ಮೇಲ್ಗಡೆ ಗ್ರಾನೈಟ್ ಹಾಕ್ಬಿಟ್ಟು ಮನೆಗೆ ಹೋಗ್ತಾರೆ. ಯಾಕೋ ಸ್ವಾಮಿ ಭಯ. ಗ್ರಾನೈಟ್ ಹಾಕಿ ಮನೆ ಕಟ್ಟಾಯಿತು, ಸಾಲ ತಗೊಂಡಾಯ್ತು, EMI ಕಟ್ಟಬೇಕು, ಭಯ. ಏನು ಮಾಡೋದೀಗ? ಮನೆ ಮಾರೋದಾ? ಈ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾವು. ಹೌದು. ಮನೆಯ ಸ್ಥಳ ಪಾಯವನ್ನು ಯಾವ ರೀತಿ ಶುದ್ಧೀಕರಣ ಮಾಡಬೇಕು ಅನ್ನೋದು ತಿಳ್ಕೊಂಡಿಲ್ಲ. ಯಾಕೆಂದರೆ ಯಾರಿಗೂ ಗೊತ್ತಿಲ್ಲ, ಯಾರಿಗೆ ಹೇಳೋರಿಗೆ ಗೊತ್ತಿಲ್ಲ. ಆದರೆ ಡಿಸೈನ್ ಮಾಡೋ ಇಂಜಿನಿಯರ್ಗಳಿದ್ದಾರೆ. ಮನೆಯನ್ನು ಔಟ್ಲುಕ್ ಹೆಂಗೆ ಬರಬೇಕು, ಇನ್ನರ್ ಹೆಂಗೆ ಬರಬೇಕು, ಇದಕ್ಕೆಲ್ಲ ಮಾಡೋಕ್ಕೆ ಡಿಸೈನ್ ಮಾಡೋಕ್ಕೆ ಇಂಜಿನಿಯರ್ ಇದ್ದಾರೆ. ನಿಮ್ಮ ಹಣೆ ಬರ ಇದ್ರೆ ಬದಲಾವಣೆ ಮಾಡೋಕ್ಕೆ ಯಾರೂ ಇಲ್ಲ. ಹೌದು ಗುರುಜಿ, ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ ಬೆಂಗಳೂರಿಂದ, ಅಶ್ವತ್ಥಮ್ಮ ಅಂತ, ಮಾತಾಡ್ಸ್ಬಿಡೋಣ. ನಮಸ್ಕಾರಮ್ಮ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವ್ರ ನಕ್ಷತ್ರ ಹೇಳಿಮ್ಮ. ನಕ್ಷತ್ರ ಸ್ವಾತಿ ನಕ್ಷತ್ರ, ತುಲಾ ರಾಶಿ, ರವಿಕುಮಾರ್ ಅಂತ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಎಷ್ಟು ವಯಸ್ಸು ಮಗನಿಗೆ? ಮಗನಿಗೆ ಅದು 88 ಅಲ್ಲಿ ಹುಟ್ಟಿದ್ದು. ವಯಸ್ಸು ಕೇಳಿದ್ರೆ ಏನಮ್ಮ ವಯಸ್ಸು ಹೇಳಿ ತಾಯಿ ಆಗಿದ್ಕೊಂಡು ಮಕ್ಕಳ ವಯಸ್ಸು ಹೇಳೋಕ್ಕೆ 35. ಹಂಗೆ ಹೇಳಿ 88 ಅಂದ್ರೆ ನಾನು ಪೆನ್ ತಗೊಂಡು ಬರ್ಕೊಳ್ಳ? ಏನು ಓದಿದ್ದೀರಾ ತಾವು? ಏನು ಓದಿದ್ದೀರಾ? ನಾವು SSLC ಓದಿದ್ದೀವಿ ಗುರುಜಿ. ಏನಾಗಬೇಕು ನಿಮ್ಮ ಮಗನಿಗೀಗ? ನಮ್ಮ ಮಗನಿಗೆ ಮದುವೆ ಸೆಟ್ ಆಯ್ತಲ್ಲ ಗುರುಜಿ, ಮದುವೆ ಮಾಡಬೇಕು. ಏನು ಮಾಡ್ತಿದ್ದಾನೆ ಮಗ? ಕೆಲಸಕ್ಕೆ ಹೋಗ್ತಾ ಇದ್ದಾನಾ? ಮಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಗುರುಜಿ. ಓಕೆ, ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಅವರು ಕೆಲ್ಸಕ್ಕೆ ಹೋಗ್ತಾರೆ ಗುರುಜಿ. ಓಕೆ, ನಿಮ್ಮ ಮನೆಯಲ್ಲಿ ಅಮಾವಾಸ್ಯೆ ಪೌರ್ಣಿಮೆಯಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ? ಅಭ್ಯಾಸ? ಅಮಾವಾಸ್ಯೆ ಪೌರ್ಣಮಿಲಿ ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ, ಅಭ್ಯಾಸ ಇಲ್ಲ ಗುರುಜಿ. ಅಂದರೆ ಈ ಬಲಿ ಕೊಡ್ತಾರಲ್ಲ ದೇವತೆಗೆ ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ? ಯಾವಾಗಾದ್ರು ವರ್ಷಕ್ಕೊಂದ್ಸಲ ಆಗಲಿ ಯಾವ ದೇವ್ರಿಗೆ ಹೋಗ್ತೀರಾ? ಇಲ್ಲ, ಬಲಿ ಕೊಡಂಗಿಲ್ಲ. ನಮ್ಮ ಮನೆ ದೇವರಿಗೆ ಇದು ಕೋಳಿ ಕುರಿ ಅವೆಲ್ಲ ಕೊಡಂಗಿಲ್ಲ ಗುರುಜಿ. ಯಾವುದು ನಿಮ್ಮ ದೇವರು? ಶಂಭುಲಿಂಗೇಶ್ವರ. ಹೆಣ್ಣು ದೇವ್ರು ಯಾವುದು?
ಹೆಣ್ದೇವರು ಪಟ್ಲದಮ್ಮ. ಓಕೆ, ಮನೆಯಲ್ಲಿ ಫೋಟೋ ಯಾವ್ದು ಇಟ್ಟಿದ್ದೀರಾ? ಫೋಟೋ ಶಿವ ಪಾರ್ವತಿದು. ಆಮೇಲೆ ಗಣೇಶ, ಲಕ್ಷ್ಮಿ, ಸರಸ್ವತಿ. ಒಂದೇ ಕಡೆ ಇದೆಯಾ? ಒಂದೇ ಶಿವ ಫೋಟೋ ಪಾರ್ವತಿ. ಇದೆಯಾ? ಹಾಂ, ಒಂದೇ ಫೋಟೋದಲ್ಲಿ ಗಣೇಶ, ಲಕ್ಷ್ಮಿ, ಸರಸ್ವತಿ ಇದೆ. ಓಕೆ. ಇನ್ನೊಂದ್ರಲ್ಲಿ ಶಿವ ಪಾರ್ವತಿ, ನಿಮಗೆ ಗಣೇಶ, ಸುಬ್ರಹ್ಮಣ್ಯ. ಸರಿ, ನಿಮ್ಮ ತಂದೆ ಇದ್ದಾರಾ? ನಮ್ ತಂದೆ ಇಲ್ಲ, ತಾಯಿನೂ ಇಲ್ಲ ಗುರುಜಿ. ಫಸ್ಟ್ ಹೋಗಿದ್ದು ಯಾರು? ಫಸ್ಟ್ ಅಮ್ಮ. ಏನಾಗಿತ್ತು ಅಮ್ಮಂಗೆ? ಅಮ್ಮನ್ ಏನಿಲ್ಲ, ಹಿಂಗೆ ಕೆಲಸ ಮಾಡ್ತಾ ಇದ್ರು, ಹಾರ್ಟ್ ಅಟ್ಯಾಕ್ ತರ ಆಗಿ ತೀರೋದ್ರು. ಮನೆಯಲ್ಲ ಹಾಸ್ಪಿಟ್ಲಲ್ಲ? ಮನೆ ಒಳಗೆಲ್ಲ ಬೇರೆ ಇದಕ್ಕೆ ಹೋಗಿದ್ರು, ಚೀಟಿ ಹತ್ರ. ಬರ್ಬೇಕಾದ್ರೆ ಮಧ್ಯ ದಾರಿನಲ್ಲಿ. ಓಕೆ, ಬಟ್ ಅವು ಸಾವಾದಾಗ ಯಾರು ಹತ್ರದಲ್ಲಿ ಯಾರು ಇರಲಿಲ್ಲ? ಅದೇ ನಮ್ಮ ರಿಲೇಷನ್ ಅವ್ರು ಇದ್ರು, ನಮ್ಮ ಸಂಬಂಧಿಕರು. ಸ್ವಲ್ಪ ದೂರದಲ್ಲೇ ಮನೆ ಇದ್ದಿದ್ದು. ಹಾಂ, ಅಪ್ಪ ಇದ್ರು, ಅಪ್ಪ. ಓಕೆ. ಈಗ ಎಷ್ಟು ವರ್ಷ ಆದ್ಮೇಲೆ, ಎಷ್ಟು ವರ್ಷ ಅಮ್ಮ ಓದಿ, ಎಷ್ಟು ವರ್ಷಕ್ಕೆ ಅಪ್ಪ ಹೋದ್ರು? ಅಮ್ಮ ಓದಿ ಒಂದ್ 4-5 ವರ್ಷಕ್ಕೆ ಅಪ್ಪನೂ ಹೋದ್ರು. ಓಕೆ. ನೀವು ಎಷ್ಟು ಜನ ಅಕ್ಕ ತಂಗಿಯರು? ನಾವು ಇಬ್ರು ಗುರುಜಿ. ನಿಮ್ಗೆ ಅಣ್ಣ ತಮ್ಮ? ಹೆಣ್ಮಕ್ಳು ಇಬ್ರು. ಅಣ್ಣ ತಮ್ಮ? ಅಣ್ಣ ತಮ್ಮಂದಿರು, ಅಣ್ಣ ಒಬ್ರು, ತಮ್ಮ ಇಬ್ರು. ಹೇಗಿದೆ ಅವರ ಒಂದು ಶೈಲಿ, ಒಂದು ದಾಂಪತ್ಯ ಅಂದರೆ ಕುಟುಂಬದಲ್ಲಿ ನೆಮ್ಮದಿ ಖುಷಿ ಹೇಗಿದೆ ನಿಮ್ಮ ಅಣ್ಣ ತಮ್ಮಂದಿರದು? ಅಣ್ಣ ತಮ್ಮಂದಿರೆಲ್ಲ ಚೆನ್ನಾಗಿದ್ದಾರೆ ಗುರುಜಿ. ನಾವು ಅವ್ರ ಜೊತೆಲಿ ಮಾತಾಡ್ತಾ ಇಲ್ಲ, ಅಪ್ಪ ಅಮ್ಮ ಸತ್ತ ಮೇಲೆ. ಯಾಕೆ? ಅದೇ ಹಿಂಗೆ ಏನಾದ್ರು ಕೇಳ್ತಾರೆ, ಇದ್ ಮಾಡ್ತಾರೆ, ಅಪ್ಪ ಅಮ್ಮ ತೀರೋದ್ರಲ್ವಾ ಅಂದ್ಬಿಟ್ಟು ಜಗಳ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರಿದ್ದಾರೆ, ನಮ್ಮ ಪಾಡಿಗೆ ನಾವಿದ್ದೀವಿ. ಏನು ಮಾಡ್ತಿದ್ರು ಅಪ್ಪ? ಅಪ್ಪ ವ್ಯವಸಾಯ ಮಾಡ್ತಿದ್ರು. ನಿಮ್ಮ ತಂದೆ ತಾಯಿನ ಎಲ್ಲಿ ಸಂಸ್ಕಾರ ಮಾಡಿದ್ರಿ? ಜಮೀನಲ್ಲಿ ಹಾಕಿದ್ರಾ? ಅವ್ರ ಜಮೀನಲ್ಲೇ ಗುರುಜಿ. ಗೋರಿ ಕಟ್ಸಿದ್ರ? ಮೇಲೆ ಸಮಾಧಿಯನ್ನು ಕಟ್ಸಿದ್ರಾ? ಕಟ್ಸಿದ್ದಾರೆ. ಕೋರ್ಟ್ ಕೇಸ್ ಯಾವುದಿದೆ ನಿಮ್ಮ ತಂದೆ ಮನೇಲಿ? ತಂದೆ ಮನೇಲಿ ಕೋರ್ಟ್ ಕೇಸ್ ಯಾವ್ದು ಇಲ್ಲ ಗುರುಜಿ. ಕೋರ್ಟ್ ಇದ್ದು ಮೊದ್ಲಿತ್ತು, ಜಮೀನ್ಗಳು ಅವ್ರವ್ರ ಇದಾಗಕ್ಕೆ ಹಾಂ, ಅವ್ರ ಹೆಸರಿಗೆ ಇವ್ರ ಹೆಸರು ಪಾಣಿ ಇದೆಲ್ಲ ಆಗೈತೆ. ಇವಾಗೆಲ್ಲ ಮಾಡ್ಕೊಂಡ್ರು ಅಪ್ಪ ಅಮ್ಮ ಇದ್ದಂಗೆನೆ. ಪೊಲೀಸ್ ಸ್ಟೇಷನ್ಗೆ ಅವಾಗ ಹೋಗುವಂಥದ್ದು, ಬೇಜಾರು ಮಾಡಿಕೊಂಡು ಯಾರ್ದೋ ವಿಚಾರಕ್ಕೆ ಏನೋ ವಿಷಯಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಕ್ಕಂಥ ಅಭ್ಯಾಸ ಯಾರಿಗಿದೆ ನಿಮ್ಮ ತಂದೆ ಮನೇಲಿ? ಯಾರಿಗೂ ಇಲ್ಲ ಗುರುಜಿ, ಅದೆಲ್ಲ ಇಲ್ಲ ಅವ್ರಿಗೆ ಅಭ್ಯಾಸ. ಯಾಕೆ ಮಾತು ಕೇಳ್ತೀನಿ ಅಂದರೆ, ನಿಮ್ಮಲ್ಲಿ ಆಸ್ತಿ ಇದೆ, ಧೈರ್ಯ ಇದೆ, ಏನು ಬೇಕು ಮಾಡೋ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. 4 ಜನಕ್ಕೆ ಊಟ ಹಾಕುವಷ್ಟು ಮಟ್ಟಕ್ಕೂ ಭಗವಂತ ಕೊಟ್ಟಿದ್ದಾನೆ. ಹೌದು ಗುರುಜಿ. ನಿಮ್ಮ ಮನೇಲಿ ಏನು ಕೇಳ್ತೀರ ಆಗಬೇಕು ಅಂತ ಯಾವುದು ಕರೆಕ್ಟ್ ಟೈಮಲ್ಲಿ ಇಲ್ಲಿವರೆಗೂ ನಿಮ್ದು ಯಾವುದು ಆಗಿಲ್ಲ, ಆಗೋದು ಇಲ್ಲ. ಹೌದು. ಯಾಕೆ ತಿಳ್ಕೊಳ್ದೆ ಹಿಂಗೆ ಇದ್ದೀರಾ? ಮಗ 28 ಆಯಿತು, ಯಾವಾಗ ತಿಳ್ಕೊಳ್ಳೋದು ನೀವು? ಏನು ಇಲ್ಲಿ ಯಾರು ಈಗ ಗೊತ್ತಾ ಇಲ್ಲ ಗುರುಜಿ. ನಾವು ನಿಮ್ಮ ಯೂಟ್ಯೂಬಲ್ಲಿ ನೋಡಿ 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 ಟಿವಿನಲ್ಲಿ ಬರ್ತಿರ್ಲಿಲ್ಲ. ಹಾಂ, ಯೂಟ್ಯೂಬಲ್ಲಿ ನೋಡಿ ನಿಮ್ಮ ಗುರುಜಿನ ನಾನು ಡೈಲಿ ಒಂದಿನೂ ಮಿಸ್ ಕಳಲ್ಲ. ಅದನ್ನೇ 4-5 ಪ್ರೋಗ್ರಾಮ್ ನೋಡ್ತಾನೆ ಇರ್ತೀನಿ ನೀವು ನಡ್ಕೊಟ್ಟಿರೋದು. ನಿಮ್ಮ ಮಗನ ಬಗ್ಗೆ ದಯವಿಟ್ಟು ಮದುವೆ ಬಗ್ಗೆ ಆ ಥರ ಮಾಡ್ಕೋಬೇಡಿ. ಫಸ್ಟು ನಿಮ್ಮ ತಂದೆ ಮನೆ ಇರ್ತಕ್ಕಂಥದ್ದು ಪ್ಲಸ್ ನಿಮ್ಮ ಗಂಡನ ಮನೇಲಿ ಇರ್ತಕ್ಕಂಥ ಸೂತಕವನ್ನು ಮದ್ದು ತೆಗೆಯೋದಕ್ಕೆ ಪ್ರಯತ್ನ ಮಾಡಬೇಕು. ಈಗ ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ಮ ಮನೆ 4 ವರ್ಷದ್ದು ಗುರುಜಿ. ಕಟ್ಸಿದ್ದಾ? ಬಾಗ್ಲಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋದಾಗಲಿ, ನಿಂಬೆಹಣ್ಣು ಹೊಡೆಯೋದಾಗಲಿ, ಯಾವುದೇ ಆಗಲಿ ನಿಮ್ಮಲ್ಲಿ ಅಭ್ಯಾಸ ಯಾವುದಿದೆ? ನಾವು ಬಾಗ್ಲಲ್ಲಿ ನಿಂಬೆಹಣ್ಣು ದೀಪನೂ ಹಚ್ಚಲ್ಲ, ಇದು ದೀಪನೂ ಹಚ್ಚಲ್ಲ ಗುರುಜಿ. ನಿಂಬೆಹಣ್ಣು ಏನು ಹೊಡಿಯಲ್ಲ ನಾವು. ಓಕೆ. ಮನೆ ಬಾಗ್ಲಲ್ಲಿ ಏನೂ ಕಟ್ಟಿಲ್ವಾ? ಇಲ್ಲ. ಮನೆ ಬಾಗ್ಲಲ್ಲಿ ಏನೂ ಕಟ್ಟಿಲ್ವಾ? ಮನೆ ಬಾಗ್ಲಲ್ಲಿ ಒಳಗಡೆಲಿ ಧರ್ಮಸ್ಥಳಕ್ಕೆ ಹೋಗಿದ್ರು, ಒಂದು ತೆಂಗಿನಕಾಯಿ ತಂದು ಒಳಗಡೆ ಕಟ್ಟಿದ್ದಾರೆ ಧರ್ಮಸ್ಥಳದ್ದು. ಓಕೆ. ಯಾಕೆ ಕಟ್ಟಿಲ್ಲ. ಯಾಕೆ ಇಷ್ಟೆಲ್ಲ ಕೇಳ್ತೀನಿ ಅಂದರೆ, ನೀವು ಬೆಳಗ್ಗೆ ಎದ್ದು ಹೇಳ್ಬೇಕಾದ್ರೆ ನಿಮಗೆ ಮೈ ನೋವು ಬರುತ್ತಾ, ಮೈ ತೂಕ ಇರುತ್ತಾ ಹೇಳಿ? ಹೌದು, ಮೈ ತೂಕ, ಇದು ನೋವು ಇರುತ್ತೆ ಗುರುಜಿ. ಈಗ ಇದು ಹಿಂಗೆ ಅನುಭವಿಸ್ಬೇಕಾ, ಅದರಿಂದ ಹೊರಗೆ ಬರಬೇಕಾ? ಹೊರಗೆ ಬರಬೇಕು. ಯಾಕಮ್ಮ ಹಿಂಗೆ ಅನುಭವಿಸ್ತಾ ಇದ್ದೀರಾ ತಾಯಿ? ಓಕೆ, ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟು ನೀವು ಯಾವುದೇ ಕಾರಣಕ್ಕೂ ಊಟ ಮಾಡ್ತಕ್ಕಂಥ ವಿಚಾರ, ರಾತ್ರಿ ಊಟವನ್ನು ನಿಲ್ಲಿಸ್ಬೇಕು. ಸಂಜೆ 6:30-7 ಗಂಟೆ ಒಳಗಡೆ ಊಟ ಮಾಡಬೇಕು, ಬಿಸಿ. ಮಧ್ಯಾಹ್ನದ್ದು ಫ್ರಿಡ್ಜಲ್ಲಿ ಇಟ್ಟಿರೋದು ತಿನ್ನಬಾರ್ದು. ಮಧ್ಯಾಹ್ನದ ಸಾಂಬಾರು ಬಿಸಿ ಮಾಡ್ಕೊಳ್ಳೋದು ಇದೆಲ್ಲ ಮಾಡಬಾರ್ದು. ಸಾಯಂಕಾಲಕ್ಕೆ ಏನು ಬೇಕು, ಮಧ್ಯಾಹ್ನಕ್ಕೆ ಏನು ಬೇಕು ಎಲ್ಲ ಕ್ಲೋಸ್ ಮಾಡಬೇಕು. ಪಾತ್ರೆಗಳನ್ನ ಯಾವ ಕಾರಣಕ್ಕೂ ಸಾಯಂಕಾಲಕ್ಕೆ ಇಟ್ಕೋತೀನಿ, ಫ್ರಿಡ್ಜಲ್ಲಿ ಇಡ್ತೀನಿ ಅಂದರೆ ಎಲ್ಲದು ಒಕ್ಕರಿಸ್ಕೊಳುತ್ತೆ. ಈ ಅಭ್ಯಾಸ ಇದೆಯಾ? ನೀವು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಆಗೋದಾ? ಇಲ್ಲ, ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತೀವಲ್ಲ ಗುರುಜಿ, ಬೆಳಗ್ಗೆ ಮಧ್ಯಾಹ್ನ ತಗೊಂಡು ಹೋಗ್ತೀವಿ. ಸ್ವಲ್ಪ ಇದನ್ನ ಆದರೂ ತಿಳ್ಕೊಳ್ಳಿ. ನೋಡಿ, ನಾವು ಪಾಪ ಕೆಲಸ ಮಾಡಕ್ಕೆ ಹೋಗ್ತೀವಿ ಅಂದ್ಬಿಟ್ಟು ಬೆಳಗ್ಗೆ ಟಿಫನ್ ಹಾಕೊಂಡು ಹೋದ್ರೆ ಮಕ್ಕಳದು ಇದೆ ಹಣೆ ಬರ. ಮಕ್ಕಳಿಗೂ ಟಿಫನ್ ಕಳಿಸೋದು, ಗಂಡನಿಗೂ ಟಿಫನ್ ಕಳಿಸೋದು, ಹೆಂಡತಿನೂ ಟಿಫನ್ ತಗೊಳ್ಳೋಗೋದು. ಈ ಟಿಫನ್ನು ನಮಗೆ ಬಫೇನ್ ಮಾಡಿಬಿಡ್ತದೆ.
ಅಂದರೆ ನಾವು ತಿಳ್ಕೋಬೇಕು, ಸಂಪಾದನೆ ಮಾಡೋಕ್ಕೆ ಸಂಪಾದನೆ ಮಾಡಿ ಸ್ವಾಮಿ, ನಮ್ಮ ದೇಹನೇ ಪಣಕ್ಕಿಟ್ಟು, ನಮ್ಮ ದೇಹನೇ ಅಡ ಇಟ್ಟುಬಿಟ್ಟು, ನಮ್ಮ ದೇಹಕ್ಕೆ ರೋಗ ಬರೆಸ್ಕೊಂಡು ಆ ಸಂಪಾದನೆ ತೊಗೊಂಡೋಗಿ ಬೆಳಿಗ್ಗೆ ಕೆಂಪು ಮಾತ್ರೆ, ಮಧ್ಯಾಹ್ನಕ್ಕೆ ನೀಲಿ ಮಾತ್ರೆ, ರಾತ್ರಿ ಒಂದು ಮಾತ್ರೆ, ಈ ಕರ್ಮಕ್ಕೆ ಯಾಕೆ ಹೋಗಬೇಕು ಸಂಪಾದನೆ ಮಾಡೋಕ್ಕೆ? ಅಮ್ಮ ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಹೌದೌದು ಗುರುಜಿ. ತಾಜಾ ಊಟವನ್ನು ನೀವು ಏನಾದ್ರು ಮ್ಯಾನೇಜ್ ಮಾಡಿ ತಾಜಾ ಊಟ ಮಾಡೋದನ್ನ ನೀವು ಮಾಡಿದ್ರೆ ನಿಮ್ಮ ಮಗ ಸುಮ್ಮನೆ ಯೋಚನೆ ಮಾಡ್ತಾ ಇರ್ತಾನೆ, ನೀವು ಹೇಳೋದು ಯಾವುದು ಅರ್ಥ ಆಗಲ್ಲ, ನಿಮ್ಮ ಮುಖ ನೋಡ್ತಾನೆ ಜಾಸ್ತಿ ಮಾತಾಡಿದ್ರೆ. ಹೌದಾನೆ? ಈಗ ಅವನು ನಾನು ಏನು ಮಾಡಲಿ, ಮದುವೆ ಆಗತ್ತಾ, ಮದುವೆ ಆಗಲ್ವಾ, ಅಥವಾ ನಾನೇ ನೋಡ್ಕೊಳ್ಳ, ಅಥವಾ ಇವರೇ ಮಾಡಲಾ, ಈ ಮಟ್ಟಕ್ಕೆ ನಿಮ್ಮ ಮನೇಲಿ ಯೋಚನೆ ಮಾಡ್ತಕ್ಕಂಥ ವಿಷಯ ಬಿಟ್ಟು ನೀವು ಮೊದಲು ಮಾಡಬೇಕಾದ್ದು, ನೀವು ನಿಮ್ಮ ಮಗ ನಿಮ್ಮ ಯಜಮಾನರು ಕೂತ್ಕೊಂಡು ಮಾತಾಡ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ನಮ್ಮ ಮನೆಗೆ ನಾವು ಆರೋಗ್ಯವಾಗಿರೋದಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಮದುವೆ ಮಾಡೋದು ಮುಖ್ಯ ಅಲ್ಲ, ಮದುವೆ ಆದಮೇಲೆ ಚೆನ್ನಾಗಿರಬೇಕು. ನಿಮ್ಮ ದೇಹ ತುಂಬ ಆರಾಮಾಗಿರ್ತಕ್ಕಂಥ ವಿಚಾರವನ್ನು ಊಟದ ಬಗ್ಗೆ ತಿಳ್ಕೊಂಡು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅಪ್ಪನ ಮನೆಯದು ಕರ್ಮ ತೊಳೆಯುತ್ತೆ, ನಿಮ್ಮ ಗಂಡನ ಮನೆಯದು ತೊಳೆಯುತ್ತೆ, ನೀವು ಆರೋಗ್ಯಗಿರ್ಬೋದು ಅನ್ನೋದಕ್ಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಬೆಂಗಳೂರಿಂದ ಸುಮಿತ್ರಾ ಅಂತ, ಮಾತಾಡ್ಸೋಣ. ನಮಸ್ತೆ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ. ಅವ್ರ ನಕ್ಷತ್ರ ಹೇಳಿಮ್ಮ. ನಕ್ಷತ್ರ ಹೇಳಿ. ಅದೇ ಶತಪಿತ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ. ಯಾವೂರಿಂದ ಅಮ್ಮ? ಇಲ್ಲಿ ಬೆಂಗಳೂರಿಂದ ಗುರುಜಿ. ಶತಭಿಷ ನಕ್ಷತ್ರ ಯಾರು? ನಮ್ಮ ಮಗ ಗುರು. ಎಷ್ಟು ವಯಸ್ಸು? 18 ವರ್ಷ. ಏನಾಗಬೇಕಿತ್ತು ನನ್ನ ಬಗ್ಗೆ? ಅವ್ನು ತುಂಬಾ ಆಟ ಮಾಡ್ತಾನೆ ಗುರುಜಿ, ಏನು ಹೇಳಿದ ಮಾತು ಕೇಳ್ತಿಲ್ಲ, ಯಾವ್ದು ಓದಕ್ಕೂ ಹೋಗಲ್ಲ ಅಂತ. ಅಲ್ಲ, ಒಂದು ಖುಷಿಯಾಗಿರೋ ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬೇಜಾರು ಮಾಡ್ಕೊಂಡು ಕೇಳಿಸ್ಕೊಬೇಡಿ, ಖುಷಿಯಾಗಿ ಕೇಳಿಸ್ಕೊಳ್ಳಿ. ಹೇಳಿ. ಬೆಳಿಗ್ಗೆ ಇದ್ದರೆ ನನ್ನ ಮಗ ಯಾವ ಥರ ನನಗೆ ರೇಗ್ತಾನೋ, ಯಾವ ಥರ ಬೈತಾನೋ, ಯಾವ ಭಾಷೆಯಲ್ಲಿ ಬೈತಾನೋ ಅಂತ ಯೋಚನೆ ಮಾಡ್ಕೊಂಡೇ ಬದುಕಬೇಕು ನೀವು. ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ ಗುರುಜಿ. ಅವನಿಗೆ ಏನು ಮಾತಾಡ್ತೀನಿ ಗೊತ್ತಿಲ್ಲ, ಯಾರ ಹತ್ರ ಮಾತಾಡ್ತೀನಿ ಗೊತ್ತಿಲ್ಲ, ಇದಕ್ಕೆ ತಲೆ ಕೆಟ್ಟೈತಾ, ಹುಚ್ಚಿಡ್ಕೊಂಡೈತಾ, ದೆವ್ವ ಮೆಟ್ಕೊಂಡೈತಾ, ನೀವು ಏನು ಬೈದರೂ ಸರಿಯೇ, ನಿಮಗೆ ಶತ್ರುವಾಗಿ ನಿಮ್ಮನ್ನು ನೆಮ್ಮದಿಯನ್ನು ಹಾಳು ಮಾಡಿ ನಿಮ್ಮ ಮನೆ ಮಾನ ಹರಾಜಾಕಿ ಏನು ಮಾಡ್ತಾನೋ ಗೊತ್ತಿಲ್ಲ. ನೀವು ಮಕ್ಕಳ ಬಗ್ಗೆ ತಿಳ್ಕೊಳ್ಳದೆ 18 ವರ್ಷದ ಮಗನ ಬೆಳೆಸ್ಬಿಟ್ಟು ಸ್ಕೂಲ್ಗೆ ಹೋಗಲಿಲ್ಲ, ಹೇಳಿದ ಮಾತು ಕೇಳಲಿಲ್ಲ ಅಂತ ಕಂಪ್ಲೇಂಟ್ ಹೇಳ್ತೀರಿ ಹೊರತು, ಈ ಕಿತ್ತೋಗಿರೋ ನಕ್ಷತ್ರ ನಮ್ಮ ವಂಶಕ್ಕೆ ಏನಕ್ಕೆ ಬಂತು, ನಮ್ಮ ಮನೆಯಲ್ಲಿ ನಮ್ಮ ವಂಶದಲ್ಲಿ ಯಾರೋ ನೆಮ್ಮದಿಯಾಗಿದ್ದಾರಾ ಅಂತ ತಿಳ್ಕೊಬೇಕಿತ್ತು ನೀವು. ನಿಮ್ಮ ಹಿಂದಕ್ಕೆ ಹೋಗಿ, ನಿಮ್ಮ ಕುಟುಂಬ ವಿಷಯಕ್ಕೆ ಬನ್ನಿ, ನಿಮ್ಮ ತಂದೆ ಮನೆಗೆ ಹೋಗಿ, ಯಾರು ನೆಮ್ಮದಿಯಾಗಿದ್ದಾರೆ ಸ್ವಲ್ಪ ಯೋಚನೆ ಮಾಡಿ. ಏನು ತಾಯಿ? ಹೌದು. ಮತ್ತು ಆ ನೆಮ್ಮದಿ ಇಲ್ಲ ಅಂದಮೇಲೆ ಆ ಮಕ್ಕಳನ್ನು ಹಂಗೆ ತೊಗೊಂಡು ಹೋಗ್ತಾ ಇದ್ದೀರಲ್ಲ, ಏನು ಅರ್ಥ ಇದೆ ಇದರಲ್ಲಿ? ಏನು ಅಲ್ಲೇನು ಕೇಳ್ತೀರಿ ಗುರುಜಿ, ಎಲ್ಲೂ ಏನು ಹೇಳ್ತಾ ಇಲ್ಲ. ಅಮ್ಮ ತಾಯಿ, ನೀವು ಮತ್ತೆ ಅದೇ ಕತೆ ಹೇಳ್ತೀರಾ. ಯಾರು ಹೇಳಕ್ಕೆ ಗೊತ್ತಿರುತ್ತಲ್ಲಮ್ಮ, ಹೇಳೋದು ನಿಮಗೆ. ಶಾಸ್ತ್ರ ಕೇಳೋದ್ರ ಹೋಗ್ತೀರಾ, ಹೌದು. ಶಾಸ್ತ್ರ ಹೇಳೋರಿಗೆ ಇದೆಲ್ಲ ಗೊತ್ತಿಲ್ಲ, ನೀವು ಹೋಗೋದು ಬಿಡಲ್ಲ. ನಾವೇನು ಮಾಡೋಣ? ಶಾಸ್ತ್ರ ಕೇಳೋ ಕೆಟ್ಟ ಅಭ್ಯಾಸ ಕ್ಯಾನ್ಸರ್ ರೋಗ ಇದ್ದಂಗೆ ಬಿಟ್ಟುಬಿಡಿ ಅಂತ ಹೇಳ್ತಾ ಇದ್ದೀನಿ. ಅದು ಹೇಳೋದು ನಾನು ಒಬ್ಬನೇ. ಯಾಕೆ ಅಂದರೆ ನಮ್ಮ ಜನಕ್ಕೆ ಅದೇ ಅಭ್ಯಾಸ. ಶಾಸ್ತ್ರ ಹೇಳೋರಿಗೆ ಕುಟುಂಬದ ರಹಸ್ಯ, ಆರೋಗ್ಯ ರಹಸ್ಯ, ದೇಹದಲ್ಲಿರ್ತಕ್ಕಂಥ ಸಮಸ್ಯೆಗಳು ಯಾವ ಕಾರಣಕ್ಕೂ ಭಾರತ ದೇಶದಲ್ಲಿ ಯಾರ ಕೈಯಲ್ಲೂ ಹೇಳಲಿಕ್ಕೆ ಇಲ್ಲಿವರೆಗೂ ಆಗಿಲ್ಲ, ಈಗಲೂ ಆಗಲ್ಲ, ಮುಂದಕ್ಕೂ ಆಗಲ್ಲ. ಅಂಥ ವ್ಯಕ್ತಿ ಇನ್ನೂ ಹುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಫಸ್ಟ್ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಶಾಸ್ತ್ರ ಅಂತಕ್ಕಂಥದಕ್ಕೆ ಅರ್ಥನೇ ಗೊತ್ತಿಲ್ಲ, ಹೇಳೋರ್ಗೂ ಗೊತ್ತಿಲ್ಲ, ಕೇಳೋರ್ಗೂ ಗೊತ್ತಿಲ್ಲ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ನೀವು ಯಾರು ನಿಮ್ಮ ಥರ ಹೇಳಲ್ಲ ಅಂತ ದಯವಿಟ್ಟು ನನ್ನ ಮೇಲೆ ಹೇಳಬೇಡಿ. ಕಾರಣ ಇಷ್ಟೇ, ಈಗಾರು ಸಿಕ್ತರ ಸತ್ಯ ಅಂತ ಅಂದ್ಕೊಂಡು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನಿಮ್ಮ ಮಗ ಏನೂ ಆಗಿಲ್ಲ. ಯಾಕೆ ಅಂದರೆ ಎಡೆ ಹಾಕ್ತಕ್ಕಂಥದ್ದು ಮಾಡ್ತೀರಾ ಇಲ್ವಾ? ಎಡೆ ಹಾಕೋ ಅಭ್ಯಾಸ ಇದೆಯಾ ಇಲ್ವಾ? ಇದೆ ಗುರುಜಿ. ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್. ಸರಿ, ಮತ್ತೆ ಅದು ತಿಂದು ಮನೆ ಜನ ಎಲ್ಲ ಎಡೆ ಇಕ್ಕೋದು ತಿನ್ನೋದು ಮಂಕು ಮುಂಡೆ ಆಗೋಯ್ತವೆ. ಗರ್ಭಿಣಿ ಹೆಂಗ್ಸು ಕೊಟ್ಬಿಟ್ರಂತೂ ಹುಟ್ಟೋದು ಹುಚ್ಚು ಮುಂಡೆದೇ ಹುಟ್ಟೋದು. ಅದು ಪ್ರಸಾದ ಅಂತೆ. ಅದು ಹೆಂಗ್ರಿ ಆಗತ್ತೆ ಪ್ರಸಾದ? ದೇವ್ರಾಗ್ತಾರ ಸತ್ತೋರು? ಅಮ್ಮ, ಒಂದು ಮಗು ಕೇಳಿಸ್ಕೊತಾಯಿ, ಒಂದು ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಆ ಮದುವೆ ಅಂತಕ್ಕಂಥ ವಿಚಾರ ಇಲ್ಲ, ಮದುವೆ ಆದರೂ ಉಳಿಯಲ್ಲ, ಆರೋಗ್ಯ ಚೆನ್ನಾಗಿಲ್ಲ, ನಿದ್ದೆ ಚೆನ್ನಾಗಿ ಮಾಡಲ್ಲ, ಅವ್ರನ್ನ ರಿಪೇರಿ ಮಾಡೋಕ್ಕೆ ಯಾವ ದೇವರಿಂದ ಯಾವ ಮೆಡಿಸಿನಿಂದನೂ ಆಗಲ್ಲ. ಏನು ಕರ್ಮ ಅನುಭವಿಸ್ತೀರಿ? ಅನುಭವಿಸಿ ಅಮ್ಮ. ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ ಗುರುಜಿ, ಬೇಜಾರೇನಿಲ್ಲ ಗುರುಜಿ, ತಿಳ್ಕೋಬೇಕು. ಯಾಕೆ ಅಂದರೆ ಹಿರಿಯರ ಆಶೀರ್ವಾದ ಇಲ್ಲದೆ ಇರುವಂಥ ವಂಶದಲ್ಲಿ ಹುಟ್ಟುತ್ತೆ ಶತಭಿಷ ನಕ್ಷತ್ರ.
ನೀವು ನ್ಯಾಯವಾಗಿ ನಿದ್ದೆ ಮಾಡಿಲ್ಲ. ಯಾವಾಗ ನಿದ್ದೆ ಬರುತ್ತೆ ಮಲ್ಕೋಬೇಕು. ನೀವು ನಿದ್ದೆ ಮಾಡೋ ಟೈಮ್ ನಿದ್ದೆ ಬರಲ್ಲ. ಇದನ್ನು ನೀವಿನ್ನೂ ರಿಪೇರಿ ಮಾಡ್ಕೊಂಡಿಲ್ಲ. ಏನು ಹೇಳ್ತೀಯ ತಾಯಿ? ನಿಜ ಗುರುಜಿ. ಏನಮ್ಮ ಹಿಂಗೆ ಕಳೆದುಬಿಟ್ಟು ನಿನ್ನ ಹೊಟ್ಟೆಲಿ ಹುಟ್ಟೋ ಮಗು ಹೆಂಗಮ್ಮ ನಿದ್ದೆ ಮಾಡುತ್ತೆ? ಅವ್ನು ನಿದ್ದೆ ಬರುತ್ತೇನಮ್ಮ? ರಾತ್ರಿ ಎಲ್ಲ ಲೆಕ್ಕಾಚಾರ ಆಗ್ತಾನೆ, ಮೊಬೈಲ್ ಹಿಡ್ಕೊತಾನೆ, ಟಿ ವಿ ನೋಡ್ತಾನೆ, ಬೆಳಗ್ಗೆ ಎದ್ದು ಆರಾಮಾಗಿ ದುಡ್ಡು ಹೊತ್ಕೊಂಡು ಮಲ್ಕೋತಾನೆ. ಹೆಂಗಾಗ್ತದೆ? ಹೌದಲ್ವಾ? ಹೌದು ಹಾಂ, ಇದನ್ನೆಲ್ಲ ಶಾಸ್ತ್ರಗಳು ಹೇಳೋಕ್ಕಾಗತ್ತಾ? ಜೀವಮಾನದಲ್ಲಿ ಹೇಳೋಕ್ಕಾಗಲ್ಲ. ಅವರು ಗ್ರಹಗಳನ್ನ ಹಿಡ್ಕೊಂಡು ಹೇಳ್ತಾರೆ ಅಷ್ಟೇ, ಫೆಬ್ರವರಿಗೆ ಸರಿ ಹೋಯ್ತದೆ, ಮಾರ್ಚಿಗೆ ಸರಿ ಹೋಯ್ತದೆ ಅಂತ ಅಷ್ಟೇ. ನೀವು ತಿಳ್ಕೊಂಡು ಮನೆಗೆ ಬರ್ತೀರಾ, ಮಕ್ಕಳ ತಲೆ ಮೇಲೆ ಕಲ್ಲು ಹಾಕ್ತೀರಾ. ಈ ಸತ್ಯವನ್ನು ತಿಳ್ಕೋಬೇಕು ಅಂದರೆ ಅಷ್ಟು ಸುಲಭವಲ್ಲ. ಸಿಕ್ಕಿದೆ ನಿಮಗೆ ಕರೆ ಅಂದರೆ ಯಾವುದೋ ಜನ್ಮದ ಪುಣ್ಯ. ಇದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಅದಕ್ಕೋಸ್ಕರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನೀವು ಒಂದು 5 ದಿನ ಏನಾದ್ರು ಒಂಚೂರು ದೇವಸ್ಥಾನದ ಸೇವೆ ಮಾಡಿ. ರಂಗೋಲಿ ಹಾಕೋದೋ, ನೀರು ಹಾಕೋದೋ, ಒಂಚೂರು ಕ್ಲೀನ್ ಮಾಡೋದು ಮಾಡಿ. ದಾರಿ ಸಿಕ್ಕತ್ತೆ. ಇಲ್ಲ ನೀವು ಬರಲಿಕ್ಕೂ ಆಗಲ್ಲ, ನೀವು ಬಂದರೂ ನಾನು ಸಿಗದೇ ಇರ್ಬೋದು, ತೊಂದರೆ ಆಗ್ಬೋದು, ದುಡ್ಡು ಸಿಕ್ಕದೇ ಇರ್ಬೋದು, ಈ ಸಮಸ್ಯೆಗಳು ಬರುತ್ತೆ. ಆಂಜನೇಯನಿಗೆ ಇದನ್ನು ಮಾಡ್ತಕ್ಕಂಥದಕ್ಕೆ ಒಂದು ದಾರಿ ಸಿಕ್ಕತ್ತೆ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಗುರೂಜಿ ಫೌಂಡೇಶನ್ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಈಗ ಫೌಂಡೇಶನ್ ವಿಚಾರದಕ್ಕೆ ಬಂದಾಗ, ಈಗ ನೋಡಿ, ಈ ಹುಡುಗನಿಗೆ 18 ವರ್ಷ. ಇವನು 18 ತಿಂಗಳಾಗಿದ್ರೂ ಕೂಡ ಈ ಮಗುಗೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಯಾವುದೇ ನಕ್ಷತ್ರ ಆಗಿರಲಿ, ಮಗು ಹುಟ್ಟಿದ 3 ತಿಂಗಳಲ್ಲಿ ಮಗು ಹೊಟ್ಟೆ ತುಂಬ ಹರಳೆ ಇದ್ದಂಗೆ ಇರಬೇಕು, ಹತ್ತಿ ಇದ್ದಂಗೆ ಇರಬೇಕು ಹೊಟ್ಟೆ. ಈ ಹುಟ್ಟತಕ್ಕಂಥ ಮಕ್ಕಳಿಗೆ ಎಲ್ಲ ಗಟ್ಟಿ ಹೊಟ್ಟೆನೆ. ಯಾಕೆ ಅಂದರೆ ತಾಯಿದು ಬಂದಾಗಿರುತ್ತೆ, ಮಗುದೂ ಬಂದಾಗಿರುತ್ತೆ. ಅಮ್ಮನಿಗೂ ಕೂಡ ಗರ್ಭಿಣಿ ಆಗಿರೋ ವ್ಯವಸ್ಥೆಯಲ್ಲಿ ಕರೆಕ್ಟ್ ರೀತಿಯಲ್ಲಿ ಯೂರಿನ್ ಮೋಷನ್ ಕರೆಕ್ಟಾಗಿ ಆಗಲ್ಲಮ್ಮ. ಇದು ನಿಜವಾಗಲೂ ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಗರ್ಭಿಣಿ ಆಗಿರೋ ವ್ಯವಸ್ಥೆಯ ಸಮಯದಲ್ಲಿ ಯಾವುದೇ ಗರ್ಭಿಣಿ ಹೆಂಗಸಿಗೆ ಯೂರಿನ್ ಮೋಷನ್ನು ಕರೆಕ್ಟ್ ಟೈಮ್ ಸರಿಯಾಗಿ ಆಗಲ್ಲ. ಕಾರಣ ಆತಂಕ, ಭಯದಲ್ಲೇ ಇರ್ತಾರೆ. ಇದೆಲ್ಲವೂ ಕೂಡ ಮಗುವಿನ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಮ್ಮ ಜನದಲ್ಲಿ ಯಾರಿಗೂ ಇನ್ನೂ ಗೊತ್ತಿಲ್ಲ. ಯಾಕಿಂತ ದುಡ್ತು ಅಂದರೆ ಅದು ಹುಟ್ಟಿದ್ದಲ್ಲ, ನೀವು ಮಾಡ್ಕೊಂಡಿರೋದು. ಇದನ್ನು ರಿಪೇರಿ ಮಾಡೋಕ್ಕೆ ಯಾವ ದೇವರಿಂದನೂ ಸಾಧ್ಯ ಇಲ್ಲ. ದೇಹ ರಚನೆ ಭಗವಂತನದು. ಭಗವಂತನ ದೇಹ ರಚನೆಯನ್ನು ನೀವು ಗುರುತಿಸ್ಕೊಂಡು ಮಗುವನ್ನು ರಿಪೇರಿ ಮಾಡೋದು ನಿಮ್ಮ ಪ್ರಯತ್ನ. ಇಲ್ಲ, ಮಗು ಹುಡ್ತಾ ಹೆಣ್ಣ ಗಂಡ, ದಪ್ಪಗದ ಸಣ್ಣಗದ, ಎಷ್ಟು ಕೆ ಜಿ ಐತೆ, ಕಮ್ಮಿ ಆಯ್ತಾ, ಜಾಸ್ತಿ ಆಯ್ತಾ, ಈ ಕರ್ಮ ತಿಳ್ಕೊತೀವಿ ಹೊರತು ಮಗುವಿನ ದೇಹದಲ್ಲಿ ಯಾವ ಸಮಸ್ಯೆಯಲ್ಲಿ ಮಗು ಬಂದಿದೆ ಅಂತ ಯಾರು ಹೇಳೋಕ್ಕಾಗಿಲ್ಲ. ಯಾವ ಮೆಡಿಕಲಲ್ಲೂ ಹೇಳೋಕ್ಕಾಗಲ್ಲ. ಮಗುವಿನ ದೇಹವನ್ನು ಗುರ್ತಿಸಿ ಹೇಳೋ ಮಟ್ಟಕ್ಕೆ ಯಾವುದೇ ಶಾಸ್ತ್ರದಲ್ಲಾಗಲಿ, ಯಾವುದೇ ಮೆಡಿಕಲ್ ಕೊಡ್ತಕ್ಕಂಥ ಯಾವುದೇ ವಿಚಾರದಲ್ಲಾಗಲಿ ಮಗುವಿನ ದೇಹಶಾಸ್ತ್ರವನ್ನು ಹೇಳಲಿಕ್ಕೆ ಯಾರಿಂದನೂ ಆಗಲ್ಲ. ನಾವು ಹುಟ್ಟಿದ್ದೀವಿ, ಹೇಳ್ತೀವಿ. ತಾಯಿ ಗರ್ಭದಲ್ಲಿರುವ ಮಗು ಹೇಗಿರುತ್ತೆ ಅಂದರೆ ಯಾವ ಹಂತದಲ್ಲಿ ಯಾವ ರೀತಿಯಲ್ಲಿ ಅನುಭವಿಸ್ತಾ ಇದೆ, ಪ್ರತಿಯೊಂದು ಮಗುನೂ ಕೂಡ ಗರ್ಭಾವ್ಯವಸ್ಥೆಯಲ್ಲಿ ಅನುಭವಿಸ್ತಾ ಇರುತ್ತೆ. ಯಾಕೆಂದರೆ ಯೋಚನೆ ಮಾಡ್ಕೊಂಡೇ ಮಗು ಇರೋದು. ಹುಟ್ಟಿದ ಮೇಲೂ ಅದಕ್ಕೆ ಯೋಚನೆ, ಎಲ್ಲಿಗೆ ತಗೊಂಡೋಗಿ ಸ್ಕೂಲ್ಗೆ ಹಾಕ್ತಾರಲ್ಲ, ನನ್ನ ಎಲ್ಲೋ ತೊಗೊಂಡು ಕಳಿಸ್ಬಿಡ್ತಾವ್ರಲ್ಲ, ಅದಕ್ಕೂ ಎಲ್ಲೂ ಯೋಚನೆ. ಆಮೇಲೆ ಕಳಿಸ್ಬಿಟ್ಟು ಅಮ್ಮನೂ ಯೋಚನೆ ಮಾಡ್ತಾಳೆ, ಮಗ ಹೆಂಗಾಯ್ತದೋ ಏನೋ, ಚೆನ್ನಾಗಿ ಓದ್ತಾನೋ ಏನೋ, ಲೈನ್ ಹೊಡೆದು ಬಿಡ್ತಾನೋ ಏನೋ ಅಲ್ಲಮ್ಮ. ಎಲ್ಲ ಬರೀ ಯೋಚನೆ ಮಾಡ್ಕೊಂಡೇ ಮಕ್ಕಳು ಮಾಡ್ಕೊಂಡಿದ್ದೀರಾ, ಯೋಚನೆ ಮಾಡ್ಕೊಂಡೇ ಮಕ್ಕಳನ್ನ ಓದಿಸ್ತಾ ಇದ್ದೀರಾ, ಮಕ್ಕಳು ಯೋಚನೆ ಕೊಟ್ಬಿಟ್ಟಿದ್ದೀರಾ. ಯಾವ ಪುರುಷಾರ್ಥಕ್ಕೆ ಈ ಭೂಮಿ ಮೇಲೆ ಬಂದೋ ನಾವು? ಇಷ್ಟು ಸೋಮಾರಿತನದಲ್ಲಿ ಇರಬೇಕಾದ್ರೆ ಮಕ್ಕಳಿಗೂ ಒಂದು ದಾರಿ ತೋರಿಸ್ತಿಲ್ಲ, ನೀವು ನೆಮ್ಮದಿಯಾಗಿಲ್ಲ, ಮಲ್ಕೊಂಡ್ರೂ ನಿದ್ದೆ ಬರಲ್ಲ. ಯಾವ ಕರ್ಮಕ್ರಿ ಬೇಕು ಜೀವನ? ಭಗವಂತ ನಿಮಗೆ ಇಲ್ಲಿ ಕಳಿಸಿದ್ದು ತಿಳ್ಕೊಂಡು ಸಾಲ ತೀರಿಸ್ಬಿಟ್ಟು ಬಾರೋ ಮೂರ್ಖ ಅಂತ. ನಾವು ದುರಹಂಕಾರದಲ್ಲಿ ನನಗೆಲ್ಲ ಗೊತ್ತು ಅಂತೇಳಿ ಹೆಂಗೆಂಗೋ ಮನೆ ಕಟ್ಕೊಂಡು, ಹೆಂಗೆಂಗೋ ಮದುವೆ ಮಾಡ್ಕೊಂಡು, ಹೆಂಗೆಂಗೋ ಮಕ್ಕಳು ಮಾಡ್ಕೊಂಡು, ಜೀವನ ಎಲ್ಲ ಕುತ್ಕೊಂಡು ನೋಡ್ಕೊಂಡು, ಅಯ್ಯೋ ಯಾಕೆ ಹಿಂಗಾಯ್ತು, ಯಾರ ಹತ್ರ ಹೇಳ್ಕೊಳಂಗಿಲ್ಲ. ಸ್ಟೇಜು ಪ್ರೆಸ್ಟೀಜ್ ಪ್ರಶ್ನೆ, ನಾನು ಸೂಪರ್, ನಮ್ಮಂತ ಸಿಕ್ಕಾಕೋಬೇಕು, ಪೂರ್ತಿ ಇಳಿಸ್ಬಿಡ್ತೀವಿ ಕೆಳಗಡೆಗೆ. ನಮ್ಗೆ ಹೇಳ್ಬೇಕು ನಾನು ಕರೆಕ್ಟಾಗಿದ್ದೀನಿ ಅಂತ, ಪೂರ್ಣ ಎಲ್ಲ ಚಿತ್ರ ಕೊಟ್ಬಿಡ್ತೀನಿ ನಾನು. ಅಂದರೆ ವಿಷಯ ಇಷ್ಟೇ, ಮನುಷ್ಯ ಅಂತಕ್ಕಂಥ ದೇಹದ ಚಿತ್ರವನ್ನು ನಾವು ಕಲ್ಪನೆ ಮಾಡ್ಕೋಬೇಕು. ಯಾಕೆ ಅಂದರೆ ಬೇಸ್ ಮಟ್ಟದ ವಿಷಯ ಏನಕ್ಕೆ ಹೇಳಿದೆ ನಾನು ಅಂತಂದರೆ, ನಮ್ಮ ಇಡೀ ವಂಶದ ಕಥೆಯೆಲ್ಲ ನಿವಾರಣೆ ಮಾಡಿ ನಮಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸುತ್ತೆ ಆ ಬೇಸ್ ಮಟ್ಟ. ಅಂದರೆ ನಮಗೆ ಅದರ ಸತ್ಯ ಗೊತ್ತಿದೆಯಾ? ಹೋಗಲಿ, ಶಾಸ್ತ್ರ ಹೇಳೋರು, ವಾಸ್ತು ಹೇಳೋರಿಗೆ ನಾನು ಚಾಲೆಂಜ್ ಮಾಡಿ ಕೇಳ್ತೀನಿ, ಯಾರೇ ಆಗಿರಲಿ ಹೇಳಿ ನೋಡೋಣ, ಪಾಯ ಗಟ್ಟಿ ಮಾಡುವ ವಿಧಾನ ಯಾವುದು, ಹೇಗೆ? ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರವಾಗಿ ಈ ಪಾಯ ಗಟ್ಟಿ ಆಗ್ತಕ್ಕಂತಹ ಒಂದು ವಿಚಾರಕ್ಕೆ ಏನಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಹೇಳಿದ್ರೆ, ಶ್ರೀಗಂಧ ಏನಮ್ಮ? ಶ್ರೀಗಂಧ ಗೊತ್ತಲ್ಲ? ಶ್ರೀಗಂಧವನ್ನು ತೆಗೆದಾಗ ಅದನ್ನು ಎತ್ಕೊಂಡ್ರೆ ಕೈಗೆ ಎಷ್ಟು ನೈಸ್ ಇರುತ್ತಮ್ಮ. ಆ ರೀತಿಯಾಗಿರ್ತಕ್ಕಂತಹ ಮಣ್ಣು ಬೇಕು. ಪಾಯದಲ್ಲಿರುವಂಥ ಮಣ್ಣಲ್ಲಿ ನುರ್ಜುಗಲ್ಲಿರುತ್ತೆ.
ಇರುವೆ ಓಡಾಡ್ತಾ ಇರುತ್ತೆ, ಬೇಕಾದಷ್ಟು ರೀತಿ ಸಮಸ್ಯೆ ಇರ್ತಕ್ಕಂಥ ಆ ಮಣ್ಣಿರುತ್ತೆ, ಅದು ನಿಮಗೆ ಗೊತ್ತಿಲ್ಲ. ಅದೇ ಮಣ್ಣನ್ನು ಮತ್ತೆ ತುಂಬಬಾರದು ಅಂದರೆ ಏನು ಮಾಡಬೇಕು ಅಂದರೆ ಶ್ರೀಗಂಧದ ರೀತಿಯಲ್ಲಿ ಸುಗಂಧ ಭರಿತವಾಗಿರುವಂತಹ ಮಣ್ಣನ್ನು ಆರಿಸ್ಕೋಬೇಕು. ಶ್ರೀಗಂಧದ ರೀತಿಯಲ್ಲಿ ನುಣುಪಿರಬೇಕು, ಮತ್ತು ಸುಗಂಧ ಭರಿತ ಸುವಾಸನೆ ಭರಿತವಾದ ಮಣ್ಣಿರಬೇಕು. ಆ ಮಣ್ಣನ್ನು ಎಲ್ಲಿಂದ ತರಿಸ್ಬೇಕು ಅದನ್ನು ಮೊದಲು ತಿಳ್ಕೋಬೇಕು. ಅದಕ್ಕೊಂದು ಸಣ್ಣ ಉದಾಹರಣೆ, ಕೆಮ್ಮಣ್ಣು ಗೊತ್ತೇನಮ್ಮ? ಗೊತ್ತು ಗುರುಜಿ. ರಂಗೋಲಿ ಪಕ್ಕದಲ್ಲಿ ಹಾಕ್ತಾರಲ್ಲ, ಆ ಕೆಮ್ಮಣ್ಣು ನೋಡಿ ನೀವು ಕೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಚೆನ್ನಾಗಿ ಗುಜ್ಜಿ ಮತ್ತು ಕೆಳಗಡೆ ಬಿಡಿಸ್ಬಿಟ್ಟು ಸ್ವಲ್ಪ ಮೂಗತ್ರ ತಗೊಳ್ಳಿ, ಎಷ್ಟು ಸುವಾಸನೆ ಬರುತ್ತೆ ಸ್ವಲ್ಪ ಯೋಚನೆ ಮಾಡಬೇಕು, ಹೌದಲ್ಲ? ಈಗ ನಮ್ಮ ಪಾಯಕ್ಕೆ ಕೆಮ್ಮಣ್ಣು ಹಾಕಬೇಕು. ಎಷ್ಟೋ ಜನ ಕೆಮ್ಮಣ್ಣು ಅಂದರೆ ಗೊತ್ತಿಲ್ಲ. ಅದು ಹೆಂಗಿರುತ್ತೆ ಸ್ವಾಮಿ, ಎಲ್ಲಿ ಸಿಗುತ್ತೆ ಸ್ವಾಮಿ ಅಂತ ಕೇಳ್ತಾರೆ. ಯಾಕೆ ನನಗೆ ಟ್ರೈಲ್ ಗೊತ್ತಾಗ್ತಾ ಇದೆ. ನಾವು ಮನೆ ಕಟ್ಸೋ ಪ್ಲಾನ್ ಹೇಳ್ಕೊಳಕ್ಕೆ ಹೋದಾಗ ಸ್ವಾಮಿ ಕೆಮ್ಮಣ್ಣ, ಎಷ್ಟೋ ಜನಕ್ಕೆ ಫಾರಿನಿಂದ ಬಂದಂಗೆ ಆಡ್ತಾರೆ. ಕೆಮ್ಮಣ್ಣು ಹೆಂಗಿರುತ್ತೆ ಸ್ವಾಮಿ, ನನಗೆ ನಗು ಬರುತ್ತೆ. ಆದರೆ ನಾವು ಭಾರತ ದೇಶದಲ್ಲಿ ಹುಟ್ಟಿದೀವಲ್ವ ಕೆಮ್ಮಣ್ಣು ಗೊತ್ತಿಲ್ಲದೆ ಇರ್ತಕ್ಕಂಥ ಜನ. ಹಾಗಾಗಿ ಕೆಮ್ಮಣ್ಣನ್ನು ಯಾವ ರೀತಿಯಾಗಿ ತರಬೇಕು, ಕೆಮ್ಮಣ್ಣನ್ನು ಹೇಗೆ ಬಳಸಬೇಕು, ಒಳಗಡೆಗೆ ಯಾವ ರೀತಿ ಫಿಲ್ ಮಾಡಬೇಕು, ಈ ಕ್ರಮವನ್ನು ಅನುಸರಿಸ್ತಕ್ಕಂಥದ್ದು ಪಾಯ ಗಟ್ಟಿಯಾಗತ್ತೆ ಹೊರತು ಚೆನ್ನಾಗಿ ತುಳಿದುಬಿಟ್ಟು ನೀರು ಹಾಕಿದ್ದೀವಿ ಗಟ್ಟಿಯಾಗಿದ್ದೀವಿ ಅನ್ನೋ ಪ್ರಶ್ನೆ ಅಲ್ಲ. ಉಳಿದ ಭಾಗ ಯಾವಾಗ ಹೇಳೋಣ? ಮುಂದಿನ ಸಂಚಿಕೆಯಲ್ಲಿ ಹೇಳ್ತಕ್ಕಂತಹ ಒಂದು ವಿಚಾರದಲ್ಲಿ ಪಾಯ ಗಟ್ಟಿ ನೀವು ಗಟ್ಟಿ, ಪಾಯ ಟೊಳ್ಳು ನೀವು ಟೊಳ್ಳು. ಈ ಜೀವನದಲ್ಲಿ ಯೋಚನೆ ಮಾಡೋದು ಪ್ರಭಯ ಯಾವ ಕಾರಣಕ್ಕೂ ಯಾರಿಗೂ ಬರಬಾರ್ದು. ಭಗವಂತ ಯಾರಿಗೂ ಕೊಟ್ಟಿಲ್ಲ, ನೀವು ತಗೋಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥ ಒಂದು ವಿಚಾರನೆ ಹೊರತು ಆರ್ಡರ್ ಮಾಡ್ತಾ ಇಲ್ಲ. ಯಾರ ಮೇಲೂ ನನಗೆ ಕೋಪ ಇಲ್ಲ. ದಯವಿಟ್ಟು ವಿಚಾರಗಳನ್ನು ತಾಳ್ಮೆಯಿಂದ ಅನುಸರಿಸಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಮನೆ ಅಂತಕ್ಕಂಥದ್ದು ಕುಟುಂಬದವರೆಲ್ಲ ನೆಮ್ಮದಿಯಾಗಿರಬೇಕು ಅಂತಕ್ಕಂಥ ಉದ್ದೇಶವಾಗಿದೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಖಂಡಿತ ಗುರೂಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532, ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.